ಸೊ ಫಿಫ್ತ್ ಮಾಡ್ಯೂಲಿಂದ ಸ್ಟಾರ್ಟ್ ಮಾಡುವ. ಸೊ ಈಗ ನಾವು ಎಂತ ಮಾಡಿದ್ವಿ, ಮಾಡ್ಯೂಲ್ 3 ಇದು ಟಾಪ್ 3 ಇಂಪಾರ್ಟೆಂಟ್, ಸಾರಿ ಮಾಡ್ಯೂಲ್ 4 ಇದು ಟಾಪ್ 3 ಕ್ವಶನ್ಸ್ ಆಯಿತು. ಸೊ ತುಂಬ ಜನ ಹೇಳ್ತಿದ್ದಾರೆ ಮಾಡ್ಯೂಲ್ 3 ತುಂಬ ಟಫ್ ಉಂಟಂತ. ಸೊ ಮೇ ಬಿ ಮಾಡ್ಯೂಲ್ 3 ನಾನು ಮತ್ತು ಕಾವ್ಯ ಬ್ರೇಕ್ ಡೌನ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಸ್ವಲ್ಪ ಮತ್ತೆ ಆಗ್ತದೆ, ಅಲ್ಲಿವರೆಗೆ ನೀವು ಬೇರೆ ಎಲ್ಲ ನೋಡ್ಕೊಂಡು ರಿವೈಸ್ ಮಾಡಿ. ಮಾಡ್ಯೂಲ್ 3 ಇವನ್ ನಾನು ಸಹ ಕರೆಕ್ಟಾಗಿ ಕಲೀಲಿಲ್ಲ, ನಾನು ಸ್ವಲ್ಪ ಕಲ್ತಿದ್ದೆ, ಬಟ್ ಸ್ಟಿಲ್ ಐ ಥಿಂಕ್ ಇಟ್ಸ್ ಬೆಟರ್ ಟು ಡಿಸ್ಕಸ್ ಆ್ಯಂಡ್ ಸ್ಟಡಿ ಮಾಡ್ಯೂಲ್ 3. ಸೊ ಮಾಡ್ಯೂಲ್ 5ಗೆ ಬರ್ತೀನಿ. ಮಾಡ್ಯೂಲ್ 5 ಈಗ ಇಷ್ಟು ಕ್ವಶನ್ಸನ್ನು ನಾನು ರಿವೈಸ್ ಮಾಡ್ತೀನಿ. ನಾನು ಇಂಟರ್ನಲ್ಸಿಗೆ ಕಲ್ತಿದ್ದೆ, ಏನೋ ಶಾರ್ಟ್ ಫಾರ್ಮ್ ಇದ್ದರೆ ಅದನ್ನು ಇಲ್ಲಿ ಹಾಕುವ. ಮಾಡ್ಯೂಲ್ 4 ಇದು ಒಂದೇ ಇರ್ಬೋದು, ಬಟ್ ನಾನು ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಮತ್ತೆ ಕಲಿಯೋದು ಇಂಪಾರ್ಟೆಂಟ್. ಈಗ ನಾನು ಇಂಟರ್ನಲ್ಸ್ ಆರ್ಡರಲ್ಲಿ ಹೋಗ್ತೀನಿ. ಸೊ ಈ ಸೀರೀಸ್ ನೋಡೋದು ಕಂಪಲ್ಸರಿ ಅಲ್ಲ, ಈಗ ಜಸ್ಟ್ ನಾನು ಸ್ವಲ್ಪ ರಿವಿಷನ್ ಮಾಡ್ತಿದ್ದೀನಿ. ಬಟ್ ಯಾರಿಗೆ ಆದರೂ ನನ್ನ ಜೊತೆ ರಿವಿಷನ್ ಮಾಡೋದೆಲ್ಲ ಇದ್ದರೆ, ಓದಲಿಕ್ಕೆ ಆಗ್ತಾಯಿಲ್ಲ, ಮನಸ್ಸಾಗ್ತಾಯಿಲ್ಲ, ಹಾಗೆಲ್ಲ ಇದ್ದರೆ ನಾನು ಸ್ಟೈಲ್ಸ ನೀವು ನೋಡ್ಬೋದು. ಸೊ explain the uses of local replicas. So explain the uses of local replicas. AFDTD. So aeroplane flies district to district. AFDTD. Model 5 ಅಲ್ಲ. Uses of local replicas. AFDTD. Aeroplane flies district to district. District to district. ಸರಿ ಉಂಟು. AFDTD. ಯೂಸ್ ಆಫ್ ಲೋಕಲ್ ರೆಪ್ಲಿಕಾ ಬಂದರೆ ತಲೆಯಲ್ಲಿ ಏನು ಬರಬೇಕು? AFDTD. ಯೂಸ್ ಆಫ್ ಲೋಕಲ್ ರೆಪ್ಲಿಕಾ ಅಂದರೆ ಏನು ಬರಬೇಕು ತಲೆಯಲ್ಲಿ? AFDTD. ಈಗ AFDTD ಏರೋಪ್ಲೇನ್ ಫ್ಲೈಸ್ ಡಿಸ್ಟ್ರಿಕ್ಟ್ ಇದಕ್ಕೆ ಇದಾಯ್ತಲ್ಲ, ಈಗ ಇಷ್ಟು ನೆನಪಿಟ್ಟರೆ ಹಾಕಲ್ಲ, ಅದನ್ನು ಎಕ್ಸ್ಪಾಂಡ್ ಸಹ ಮಾಡಬೇಕು. ಸೊ ಎಕ್ಸ್ಪಾಂಡ್ ಹೇಗೆ ಮಾಡೋದಂದರೆ, ಅಂದರೆ ಆಲ್ಟರ್ನೇಟ್ ಸೋರ್ಸ್ ಫಾರ್ ಬ್ಯಾಕಪ್. ಸೊ ಯೂಸ್ ಆಫ್ ಲೋಕಲ್ ರೆಪ್ಲಿಕಾ ಅಂತ ಹೇಳಿದಾರಲ್ಲ. ಸೊ ಲೋಕಲ್ ರೆಪ್ಲಿಕಾ ಮೀನ್ಸ್ ರೆಪ್ಲಿಕೇಟಿಂಗ್ ಡೇಟಾ ವಿದಿನ್ ಸೇಮ್ ಅರೇ ಆರ್ ಸೇಮ್ ಡೇಟಾ ಸೆಂಟರ್. ರೆಪ್ಲಿಕಾ ಮತ್ತು ಬ್ಯಾಕಪ್ಪಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಅದು ಜಸ್ಟ್ ರೆಪ್ಲಿಕಾ ಅಂದರೆ ಎಂಟೈರ್ ಥಿಂಗ್ ಕಂಟೈನರ್ ಒಂದು ಸಹ ಹಿಡ್ಕೊಂಡು ರೆಪ್ಲಿಕೇಟ್ ಮಾಡೋದು, ಎಲ್ಲ ಡಿಕ್ಟೋ ಕಾಪಿ ಮಾಡೋದು. ಬಟ್ ಬ್ಯಾಕಪ್ ಅಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ ಮಾತ್ರ ಬ್ಯಾಕಪ್ ಮಾಡೋದು. ಆಲ್ಮೋಸ್ಟ್ ಸಿಮಿಲರ್ ಅದು. AFDTDಯಲ್ಲಿ ಅಂದರೆ ಆಲ್ಟರ್ನೇಟ್ ಸೋರ್ಸ್ ಫಾರ್ ಬ್ಯಾಕಪ್. ಸೊ ಸಪೋಸ್ ಡೇಟಾ ಲೂಸ್ ಆಗಿದ್ದರೆ ಬ್ಯಾಕಪ್ ಥರನೇ ವರ್ಕ್ ಆಗ್ತದೆ. ಫಾಸ್ಟರ್ ರಿಕವರಿ. ಎಫ್ ಅಂದರೆ ಅಂದರೆ ಆಲ್ಟರ್ನೇಟ್ ಸೋರ್ಸ್ ಫಾರ್ ಬ್ಯಾಕಪ್, ಎಫ್ ಅಂದರೆ ಫಾಸ್ಟರ್ ರಿಕವರಿ, ಡಿ ಅಂದರೆ ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ವೇರ್ ಹೌಸಿಂಗ್. ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ವೇರ್ ಹೌಸಿಂಗ್. ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ವೇರ್ ಹೌಸಿಂಗ್. ಟೆಸ್ಟಿಂಗ್ ಪ್ಲಾಟ್ಫಾರ್ಮ್, ಡೇಟಾ ಮೈಗ್ರೇಷನ್. ಟೆಸ್ಟಿಂಗ್ ಪ್ಲಾಟ್ಫಾರ್ಮ್, ಡೇಟಾ ಮೈಗ್ರೇಷನ್. ಮಾಡ್ಯೂಲ್ 5 ಅಲ್ಲ, ಮಾಡ್ಯೂಲ್ 5 ಯೂಸ್ ಆಫ್ ಲೋಕಲ್ ರೆಪ್ಲಿಕಾ ಇಲ್ಲಿ ಉಂಟು ಮಾರೆ, ಇದೆಲ್ಲ ಮಾಡ್ಯೂಲ್ 5 ಚಾಪ್ಟರ್ ಇದೆ ಅಲ್ಲ ಆ್ಯಕ್ಚುಲಿ. ಬಟ್ ಓಕೆ ಸಿಕ್ಸ್. ಸೊ ಆಲ್ಟರ್ನೇಟ್ ಸೋರ್ಸ್ ಆಫ್ ಬ್ಯಾಕಪ್ ಒಮ್ಮೆ ರಿವೈಸ್ ಮಾಡ್ತೀನಿ. ಆಲ್ಟರ್ನೇಟ್ ಸೋರ್ಸ್ ಆಫ್ ಬ್ಯಾಕಪ್, ಫಾಸ್ಟರ್ ರಿಕವರಿ. ಡಿ ಅಂದರೆ ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಸಚ್ ಆಸ್ ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ವೇರ್ ಹೌಸಿಂಗ್. ಇನ್ನೊಂದು ಟಿ ಅಂತ ಇತ್ತು, ಟೆಸ್ಟಿಂಗ್ ಪ್ಲಾಟ್ಫಾರ್ಮ್. ಲಾಸ್ಟಿಗೆ ಡೇಟಾ ಮೈಗ್ರೇಷನ್. ಸೊ ನಾನು ಶಾರ್ಟಾಗಿ ಹೇಳೋದಂದರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಬ್ಯಾಕಪ್ ಅಂದರೆ ಇದು ಡೇಟಾ ಲೂಸ್ ಕರಪ್ಟ್ ಆಗಿರುವಾಗ ಡೇಟಾ ಬ್ಯಾಕಪ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಎಫ್ ಅಂದರೆ ಫಾಸ್ಟರ್ ರಿಕವರಿ. ಆಫ್ಕೋರ್ಸ್ ಡೇಟಾ ರಿಸ್ಟೋರ್ ಆಗೋ ಪ್ರೋಸೆಸ್, ಅದಕ್ಕೆ ರಿಕವರಿ ಅಂತ ಹೇಳೋದು. ಸೊ ಅದು ಫಾಸ್ಟ್ ಆಗ್ತದೆ, ಯಾಕಂದರೆ ರೆಪ್ಲಿಕಾ ಅಂದರೆ ಫುಲ್ ಬ್ಯಾಕಪ್ ಟೈಪೇ. ರೆಪ್ಲಿಕಾ ಎಲ್ಲ ಇರ್ತದೆ. ಸೊ ರೆಪ್ಲಿಕಾ ಅಂದರೆ ಫುಲ್ ಬ್ಯಾಕಪ್ ಟೈಪೇ. ಸೊ ಅದಾಯಿತು. AF ಮತ್ತು ಡಿ ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಸಚ್ ಆ್ಯಸ್ ರಿಪೋರ್ಟಿಂಗ್ ಆ್ಯಂಡ್ ಡೇಟಾ ವೇರ್ ಹೌಸಿಂಗ್. ಇದು ನಮಗೆ ಎಕ್ಸಾಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು, ನಾನು ನೋಡುತ್ತೇನೆ. ರನ್ನಿಂಗ್ ದ ರಿಪೋರ್ಟ್ಸ್, ಮೇ ಬಿ
populated by the data on replicas. Running the reports using the data replica. ಓಕೆ, ಇನ್ ಶಾರ್ಟ್ ಹೇಳಿದಂದರೆ ಡಿಸಿಷನ್ ಸಪೋರ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಏನಾಗ್ತದೆ ಅಂದರೆ, ಈಗ ನಾವು ಒರಿಜಿನಲ್ ಡೇಟಾಬೇಸ್ ಅಂತ ಅಂದ್ಕೊಳ್ಳಿ. ಒರಿಜಿನಲ್ ಡೇಟಾಬೇಸ್ ಅಂತ ಅದರಲ್ಲಿ ಪ್ರೊಡಕ್ಷನ್ ಅಂತ ಉಂಟಲ್ಲ, ಲಾಸ್ಟ್ ಒನ್ ನಾವು ನೋಡಿದ್ವಿ ಅಲ್ಲ. ಪ್ರೊಡಕ್ಷನ್ ಎಲ್ಲಿತ್ತು? ಪ್ರೊಡಕ್ಷನ್ ನೆನಪುಂಟ? ನಾನು ತೋರಿಸ್ತೇನೆ. ಇದು ಪ್ರೊಡಕ್ಷನ್. ಈಗ ಇದರದೆಲ್ಲ ನಮಗೆ ಬಿಸ್ನೆಸ್ಸಲ್ಲೆಲ್ಲ ಗ್ರಾಫ್ ಅನಾಲಿಟಿಕ್ಸ್ ಅದು ಇದೆಲ್ಲ ನೋಡಬೇಕಾದ್ರೆ ಇದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರೆ ಇಲ್ಲಿ ಆಗ್ತಾ ಇರುವ ಪ್ರಾಸೆಸ್ ಇದು ಡೈನಾಮಿಕ್ ಅಲ್ಲ, ಆಗ್ತಾ ಇರ್ತದೆ. ನಾವು ಇದು ಗ್ರಾಫ್ ನೋಡುವಂಥ ಇದಕ್ಕೆ ಬಾಧೆ ಕೊಟ್ಟರೆ ಇಲ್ಲಿ ಪ್ರೊಸೆಸ್ ಸ್ಲೋ ಡೌನ್ ಆಗ್ಬೋದು, ಅಥವಾ ಡೇಟಾ ಕ್ರ್ಯಾಶ್ ಆಗ್ಬೋದು, ಅಥವಾ ಇದಕ್ಕೆ ನಾರ್ಮಲ್ ಫ್ಲೋಗೆ ಡಿಸ್ಟರ್ಬ್ ಆಗ್ತದೆ. ಸೊ ರೆಪ್ಲಿಕಾ ಅಂದರೆ ಇದರದ್ದೇ ಡಿಟ್ಟೋ ಕಾಪಿ ಅಲ್ಲ. ಸೊ ರೆಪ್ಲಿಕಾದಲ್ಲಿ ಏನು ಮಾಡ್ತದೆ ಅಂದರೆ, ಒಂದು ನಾವು ತಗೊಂಡ ಡೇಟಾಬೇಸ್ ರಿಪೋರ್ಟ್ ಅದೆಲ್ಲ ಡೇಟಾವನ್ನು ನಾವು ರೆಪ್ಲಿಕಾಯಿಂದ ತೊಗೊಳ್ಬೋದು, ಗೊತ್ತಾಯ್ತಲ್ಲ. ಸೊ ಪ್ರೊಡಕ್ಷನ್ ಮೇಲೆ ಪ್ರೆಷರ್ ಕಮ್ಮಿ ಬೀಳ್ತದೆ. ಮತ್ತು ಡೇಟಾ ವೇರಸ್ ಅಪ್ಲಿಕೇಶನ್ಸ್ ಎಲ್ಲ ಉಂಟಲ್ಲ, ಅದಕ್ಕೆಲ್ಲ ಒಂದು ಟೆಸ್ಟ್ ಡೇಟಾಸ್ ಬೇಕಲ್ಲ. ಆ ಟೆಸ್ಟ್ ಡೇಟಾ ಕ್ಯಾನ್ ಬಿ ಯೂಸ್ಡ್ ಫ್ರಮ್ ರೆಪ್ಲಿಕಾಸ್. ಸೊ ಅದಾಯಿತು. ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂದರೆ, ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಡೇಟಾ ಮೈಗ್ರೇಷನ್ ಆಲ್ಮೋಸ್ಟ್ ಸಿಮಿಲರ್ ಉಂಟು. ಫಸ್ಟ್ ಡೇಟಾ ಮೈಗ್ರೇಷನ್ ಹೇಳ್ತೀನಿ. ಸೊ ಈಗ ನಿಮಗೆ ಪ್ರೊಡಕ್ಷನನ್ನು ಎಕ್ಸ್ಪಾಂಡ್ ಮಾಡಬೇಕು ಫ್ರಮ್ ಲೋವರ್ ಸ್ಟೋರೇಜ್ ಟು ಹೈಯರ್ ಸ್ಟೋರೇಜ್. ಈಗ ಏನು ಮಾಡ್ಬೋದು ಅಂದರೆ, ನೀವು ರೆಪ್ಲಿಕಾನ್ನು ಯೂಸ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಹೈಯರ್ ಸ್ಟೋರೇಜ್ ರೆಪ್ಲಿಕಾನ್ ಮಾಡಿ ನಂತರ ಇದರ ಡೇಟಾ ಸೇಫ್ಲಿ ಅದಕ್ಕೆ ಮೂವ್ ಆನ್ ಮಾಡ್ಬೋದು. ಸೊ ಮೂವ್ ಆನ್ ಮಾಡುವಾಗ ಪ್ರೊಡಕ್ಷನಿಗೆ ಬಾಧೆ ಕೊಡೋದಲ್ಲ, ರೆಪ್ಲಿಕಾದಿಂದ ಡೈರೆಕ್ಟ್ ತಗೊಳ್ಬೋದು, ಮತ್ತು ಇದನ್ನು ಸ್ವಿಚ್ ಮಾಡ್ಬೋದು. ಟೆಸ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂದರೆ ಏನಂದರೆ, ಈಗ ನಮಗೆ ಸಪೋಸ್ ಹೇಳುವ ಪ್ರೊಡಕ್ಷನಲ್ಲಿ ಅಥವಾ ಎಲ್ಲಿ ಸಹ ನಮಗೆ ಸ್ವಲ್ಪ ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕು, ಫೀಚರ್ ಆ್ಯಡ್ ಮಾಡಬೇಕು, ಫೀಚರ್ ಚೇಂಜ್ ಮಾಡಬೇಕು, ಏನಾದ್ರು ಡಿಲೀಟ್ ಮಾಡಬೇಕು, ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಈಗ ಮಾಡಿದರೆ ಏನಾಗ್ತದೆ ಅದೆಲ್ಲ ನಾವು ಡೈರೆಕ್ಟ್ ಪ್ರೊಡಕ್ಷನ್ ಮೇಲೆ ಮಾಡಿದರೆ ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ರೆಪ್ಲಿಕಾದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ರೆಪ್ಲಿಕಾದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಏನಾದರೂ ಇಶ್ಯೂ ಆದರೂ ಸಹ ಅದು ರೆಪ್ಲಿಕಾನೇ ನಮಗೆ ಸೇಫ್ ಇರ್ತದೆ, ಯಾಕಂದರೆ ಡೂಪ್ಲಿಕೇಟ್ ಅದು ಬ್ಯಾಕಪ್ ಟೈಪ್. ಸೊ ರೆಪ್ಲಿಕಾದ ಮೇಲೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ಸಕ್ಸಸ್ ಆದರೆ ಮತ್ತೆ ಅದನ್ನು ಸೇಮ್ ನಾವು ಪ್ರೊಡಕ್ಷನ್ ಮೇಲೆ ಅಪ್ಲೈ ಮಾಡ್ಬೋದು. ಸೊ ಈಗ ನಮ್ಮ ಫಸ್ಟ್ ಕ್ವಶನ್ ಜಸ್ಟ್ ಕಂಪ್ಲೀಟ್ ಆಯಿತು. ಏನಿಲ್ಲ, ಡನ್ ಡನ್ ಡನ್. ಓಕೆ, ಅದು 1 by 1 ಅಂತ ಎಲ್ಲ ಮಾಡಿ. consistency of replicated database. Consistency of replicated database. ಬರ್ತಾ ಉಂಟು. ನಿನ್ನೆ ಬೇಗ ಎದ್ದಿದ್ದೆ, ಇವತ್ತು ಆರಾಮ್ಸೆ ಎದ್ದಿದ್ದೀನಿ. ಇವತ್ತು 7ಗೆ ಎದ್ದಿದ್ದೀನಿ, 7ಗೆ ಸ್ಟಾರ್ಟ್ ಮಾಡಿದೆ ಅಷ್ಟೇ. ನನಗೆ ಸ್ವಲ್ಪ ಈಸಿ ಆಗ್ತಾ ಉಂಟು. Consistency of replicated database. ದಸನಾದರೂ ಓದಬೇಕು, ನಾಳೆ ಎಕ್ಸಾಮ್ ಅಲ್ಲ. ಮತ್ತು ಎಲ್ರಿಗೆ ನೆನಪಿರಲಿ, ಇದು ಲಾಸ್ಟ್ ಎಕ್ಸಾಮ್ ನಮ್ಮದು 8th ಸೆಮ್ಮಿದು. ಅಂದರೆ ಮತ್ತೆ ನಾವು ಇಂಜಿನಿಯರಿಂಗ್ ಎಕ್ಸಾಮ್ ಬರೀಲಿಕ್ಕಿಲ್ಲ, ಹೀಗೆ ಬಂಡಲ್ಸ್ ಎಲ್ಲ ಬರೀಲಿಕ್ಕಿಲ್ಲ. ಒಮ್ಮೆ ಪಾಸ್ ಮಾಡ್ತೀನಿ, ಸ್ಟಾರ್ಟ್ ಮಾಡುವ. ತುಂಬ ಉದಾಸೀನ ಆಗ್ತಾ ಉಂಟು, ಲಾಸ್ಟ್ ಎಕ್ಸಾಮ್ ಅಂತ. ಹಾಗಂತ ಓದೋದು ಬಿಡಲಿಕ್ಕಾಗಲ್ಲ. ಆಲ್ರೆಡಿ ಸ್ಟಾರ್ಟ್ ಮಾಡಿದೆ, ಲೇಟ್ ಆಯಿತು. ಕನ್ಸಿಸ್ಟೆನ್ಸಿ ಟ್ರ್ಯಾಕಿಂಗ್ ಚೇಂಜಸ್ ಟು ಸೋರ್ಸ್ ಆ್ಯಂಡ್ ರೆಪ್ಲಿಕಾ. ಟ್ರ್ಯಾಕಿಂಗ್ ಚೇಂಜಸ್ ಇದು ಇನ್ನೂ ಬೇಗ ಆಗ್ತದೆ ಫಸ್ಟ್ ಆದಮೇಲೆ. ಸೊ ಓಕೆ, ಟ್ರ್ಯಾಕಿಂಗ್ ಚೇಂಜಸ್ ಫ್ರಮ್ ಸೋರ್ಸ್ ಆ್ಯಂಡ್ ರೆಪ್ಲಿಕಾ. ಸೊ ಈ ಕ್ವಶನ್ ಇದು ಹೇಗೆ ಬಿಡಿಸ್ಬೇಕಂದ್ರೆ, ಬಿಟ್ ಮ್ಯಾಪ್ ಎಟ್ ಪಿ ಐ ಐ, ಅದು ಏನೋ ನೇಮ್ ಇರ್ತದೆ, ಬಿಟ್ ಮ್ಯಾಪ್ ಎಟ್ PII 035 237 035 ಟ್ರ್ಯಾಕಿಂಗ್ ಚೇಂಜಸ್ ಟು ಸೋರ್ಸ್ ಆ್ಯಂಡ್ ರೆಪ್ಲಿಕಾ.
ಅದಕ್ಕೆ ಒಂದು ಶಾರ್ಟ್ ಫಾರ್ಮ್ ಉಂಟಲ್ಲ. So 035 237 035 237 035 237 035 237 035 237 ಏನು ಗೊತ್ತಾ, ಯಾವೆಲ್ಲ ಪೊಸಿಷನಲ್ಲಿ 1 ಉಂಟು, ಬಾಕಿ ಎಲ್ಲ 0. ಸೊ ಈಗ ನೀವೇನು ಡಯಾಗ್ರಾಮ್ ಬಿಡಿಸ್ಬೇಕಂದ್ರೆ ಫಸ್ಟ್ ಒನ್ ಇದರಲ್ಲಿ 2, ಸೆಕೆಂಡ್ ಒನ್ ಇದರಲ್ಲಿ 2, ಥರ್ಡ್ ಒನ್ ಇದರಲ್ಲಿ 1. ಸೊ ಫಸ್ಟ್ ಒನ್ ಇದರಲ್ಲಿ 2ರಲ್ಲಿ ಎಲ್ಲ ಕಡೆ 0 0 0 ಟು ಫಸ್ಟ್ 0 to 7 ಉಂಟು, ಮತ್ತು ಎಲ್ಲ ಕಡೆ ಅದಕ್ಕೆ ಬಾಕ್ಸಿಗೆ ಡಾಟೆಡ್ ಲೈನ್ ಹಾಕಿ ಎಲ್ಲ ಕಡೆ 0 1 2 3 4 5 6 7 ಮತ್ತು ಡಾಟ್ 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 0 1 2 3 4 5 6 7 ಡಾಟ್ 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 ಎಲ್ಲ ಬಾಕ್ಸ್ ಎಲ್ಲ ಬಿಟ್ಸ್ ಒಳಗಡೆ 0 ತುಂಬಿಸ್ಬೇಕು. ಸೆಕೆಂಡ್ ಒಂದರಲ್ಲಿ 035 237 ಅಲ್ಲ, ಸೊ 035 ಪೊಸಿಷನಲ್ಲಿ 1 1 1 235 ಅಲ್ಲಿ ಸಹ 1 1 1, ಬಾಕಿ ಎಲ್ಲ ಕಡೆ 0. ಹಾಗೆ ಫಿಲ್ ಮಾಡಿ. ಲಾಸ್ಟ್ ಇದರಲ್ಲಿ ಇದೆರಡರದ್ದು ಸಮ್ ಆ್ಯಡ್ ಮಾಡಬೇಕು. 1 ಮತ್ತು 0 1 0 0 0 0 1 1 1 1 ಮತ್ತು 1 1 1 0 0 1 0 1 0 0 0 1 1 ಅಷ್ಟೇ. ಇಷ್ಟಾದಮೇಲೆ ಅಫ್ಕೋರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಬಿಟ್ಸ್ ಮೋಸ್ಟ್ಲಿ ಇಲ್ಲಿರ್ತದೆ. ಎಕ್ಸಾಮಲ್ಲಿ ನಾನು ಜಸ್ಟ್ ಡಯಾಗ್ರಾಮ್ ಮಾಡಿ ಹಾಕಿದರೆ ಸಾಕಾಗಲ್ಲ, ಫುಲ್ ಮಾರ್ಕ್ಸ್ ಸಿಗಲ್ಲ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಎಲ್ಲಿ ಹೋಯಿತು ನಾವದು? ನಾನು ಹೇಗೆ ಬಯಾಟ್ ಮಾಡೋದು ಹೇಳಿಕೊಟ್ಟೆ, ಬಟ್ ಓಕೆ ಸಿಕ್ತು. ಸೊ ಒಂದು ಬ್ರೀಫಾಗಿ ನೋಡ್ಕೊಳ್ಳು. ಅಪ್ಡೇಟ್ಸ್ ಕ್ಯಾನ್ ಆಕರ್ ಆನ್ ಸೋರ್ಸ್ ಡಿವೈಸ್ ಆಫ್ಟರ್ ದ ಕ್ರಿಯೇಷನ್ ಆಫ್ PIT. ಸೊ ನಾವೆಂತ ನೋಡಿದ್ವಿ ಅಂದರೆ ಬಿಟ್ ಮ್ಯಾಪ್ ಅಟ್ PIT ಅಂತ ಉಂಟು. PIT ಅಂದರೆ PIT ಇನ್ಸ್ಯಾನ್. PIT ಇನ್ಸ್ಯಾನ್. PIT ಇನ್ಸ್ಯಾನ್. ಓಕೆ, ಬಿಟ್ ಮ್ಯಾಪ್ ಅಟ್ PIT. ಸೊ ಫಸ್ಟಿಗೆ ಏನಾಗ್ತದೆ, ಅಪ್ಡೇಟ್ಸ್ ಕ್ಯಾನ್ ಆಕರ್ ಆನ್ ದ ಸೋರ್ಸ್ ಡಿವೈಸ್ ಆಫ್ಟರ್ ದ ಕ್ರಿಯೇಷನ್ ಆಫ್ PIT. ಸೊ ಫಸ್ಟ್ ಕ್ರಿಯೇಷನ್ ಆಫ್ PIT ಆಗ್ತದೆ, ಅದರ ನಂತರನೇ ಅಪ್ಡೇಟ್ಸ್ ಕ್ಯಾನ್ ಆಕರ್ ಓನ್ಲಿ ಆಫ್ಟರ್ ದ ಕ್ರಿಯೇಷನ್ ಆಫ್ PIT. ಅಷ್ಟಾಯ್ತಾ? ನೆಕ್ಸ್ಟ್, PIT ಕಾಪಿ ಫಾರ್ ಡೇಟಾ ರಿಕವರಿ ಆರ್ ಸ್ಟೋರೇಜ್, ದೆನ್ ರೆಪ್ಲಿಕಾ ಡಿವೈಸ್ ಶುಡ್ ನಾಟ್ ಬಿ ಮಾಡಿಫೈಡ್. PIT ಏನು ಮಾಡ್ತದೆ ಅಂದರೆ ರೆಪ್ಲಿಕಾ ಡಿವೈಸ್ಗೆ ಡೇಟಾ ರಿಸ್ಟೋರ್ ಮಾಡ್ತದೆ. PIT ಹೌದೇ, ದೆನ್ ರೆಪ್ಲಿಕಾ ಡಿವೈಸ್ ಶುಡ್ ನಾಟ್ ಬಿ ಮಾಡಿಫೈಡ್, ಅದಷ್ಟಾಯ್ತು. ನಂತರ ವೆನ್ ರೀಸಿಂಕ್ರೊನೈಸೇಷನ್, ನಾನು ಬ್ರೀಫಾಗಿ ಏನು ಹೇಳಬೇಕಂದ್ರೆ, ಈಗ ಒಂದು ಇದೆರಡು ಉಂಟಲ್ಲ PIT, ಇದಕ್ಕೆ ಆ್ಯಕ್ಚುಲಿ ಇನ್ನೂ ಸಹ ಏನೋ ಬರಲಿಕ್ಕಿತ್ತು. ಏನು ಗೊತ್ತಾ ಎಕ್ಸಾಕ್ಟ್ ಬರಲಿಕ್ಕಿದ್ದದು? ದಿಸ್ ಡಯಾಗ್ರಾಮ್ ಇಸ್ ನಾಟ್ ಕಂಪ್ಲೀಟ್. ಯಾಕೆಂದರೆ ನೀವು ಎವ್ರಿ ಡಯಾಗ್ರಾಮಲ್ಲಿ ಸೋರ್ಸ್ ಟಾರ್ಗೆಟ್ ಅಂತ ಕ್ಲಿಯರ್ಲಿ ಬರೀಬೇಕು, ಇಲ್ಲದಿದ್ದರೆ ಹೋಯ್ತು. ನಾನು ಸಹ ಬರೀತೇನೆ. ಸೋರ್ಸ್ ನನ್ನ ನೋಟ್ಸಲ್ಲಿ ಇರಲಿಲ್ಲ. ಸೋರ್ಸ್ ಟಾರ್ಗೆಟ್ ಮತ್ತು ಲಾಸ್ಟ್ ಒನ್ ರೀಸಿಂಕ್ರೊನೈಸೇಷನ್. 0 ಅಂದರೆ ಅನ್ಚೇಂಜ್ಡ್, 1 ಅಂದರೆ ಚೇಂಜ್ಡ್. ಸೊ ಸೋರ್ಸ್ ಟಾರ್ಗೆಟ್ ಅಂತ ಬರೀತಿರಲ್ಲ, ಸೋರ್ಸ್ ಟಾರ್ಗೆಟ್. ಸೊ ಸೋರ್ಸ್ ಟಾರ್ಗೆಟ್ ಅಂತ ಬಡ್ದಾದ್ಮೇಲೆ ಇದು 0 ಇದೆ.
ಈಗ ಎಂಥ ಬ್ರೀಫ್ ಗೊತ್ತಾಗಬೇಕಂದ್ರೆ, between source and target, when resynchronization happens, there is a logical or performed and the bits are changed. ಹಾಗೇನಾಗುವುದು, the bits in the source and target are all set to 0. So starting ಅಲ್ಲಿ ಎಲ್ಲ bits are set to 0. When replica is created, any changes to the source replica flagged by setting appropriate bits to 1. Any changes. So ಇನಿಷಿಯಲಿ ಎಲ್ಲ ಬಿಟ್ಸ್ 0 ಇರ್ತದೆ, ಮತ್ತೇನಾಗ್ತದೆ, ಏನಾದ್ರು ಚೇಂಜಸ್ ಇದ್ದರೆ ದ್ಯಾಟ್ ಈಸ್ ರಿಪ್ಲೇಸ್ ಟು 1. ಗೊತ್ತಾಯ್ತಲ್ಲ, ಇಲ್ಲಿ ಬ್ಯಾಕಪ್ಪೇ ಆಗ್ತಾ ಉಂಟು. ಮತ್ತು ಇಫ್ ರೀಸಿಂಕ್ರೊನೈಸೇಷನ್ ರಿಕ್ವೈರ್ಡ್ ಚೇಂಜಸ್ ಟು ರೆಪ್ಲಿಕಾ ಆರ್ ಓವರ್ ರಿಟರ್ನ್ ದ ಕರೆಸ್ಪಾಂಡಿಂಗ್ ಬ್ಲಾಕ್ಸ್ ಫ್ರಮ್ ದ ಸೋರ್ಸ್. ಸೊ ಏನಾದರೂ ರೀಸಿಂಕ್ರೊನೈಸೇಷನ್ ಆದರೆ ದ ಡೇಟಾ ಫ್ರಮ್ ದಿಸ್, ಇದು 0 ಅಂತ ಅಂದ್ಕೊಳ್ಳಿ, ದ ಡೇಟಾ ಫ್ರಮ್ ದಿಸ್ ಈಸ್ ಓವರ್ ರಿಟರ್ನ್ ಓವರ್ ದಿಸ್. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ಹೌ ಟ್ರ್ಯಾಕಿಂಗ್ ಚೇಂಜಸ್ ಟು ಸೋರ್ಸ್ ಆ್ಯಂಡ್ ರೆಪ್ಲಿಕ್. ಗೊತ್ತಾಯ್ತಾ. ಇಫ್ ನಾನು ಆ್ಯಕ್ಚುಲಿ ಇದು ಓದಿ ನನ್ನ ಓನ್ ವರ್ಡ್ಸಲ್ಲಿ ಬರೆದಿದ್ದೀನಿ, ಒಂದೊಂದಕ್ಕೆ 3 ಪೇಜ್ ಹತ್ರ ಬರೆದಿದ್ದೀನಿ. 3 ಪೇಜ್ ಬರಿಬೇಕು. ಫಸ್ಟ್ ಒಂದು ಅರ್ಧ ಪೇಜ್ ತನಕ ಡಯಾಗ್ರಾಮು ಮತ್ತು ಏನಾಗ್ತಾ ಉಂಟು ಎವ್ರಿ ಬಿಟ್ಸಲ್ಲಿ, ನಾನು ಹಾಗೆ ಕಲ್ತದ್ದು. ಸೊ ಇಲ್ಲಿಗೆ ನಮ್ಮದು ಆ ಕ್ವಶನ್ ಆಯಿತು, ಯಾವುದದು ಟ್ರ್ಯಾಕಿಂಗ್ ಚೇಂಜಸ್ ಟು ಸೋರ್ಸ್ ಆ್ಯಂಡ್ ರೆಪ್ಲಿಕಾ. ಕಾವೇರಿತ ಡಿಸ್ಕಸ್ ಮಾಡುವಾಗ ಎಲ್ಲ ನಾವು ಮಾಡ್ಯೂಲ್ 3 ಸ್ಟಾರ್ಟ್ ಮಾಡೋದು. ಮತ್ತು ಈ ಕ್ವಶನಲ್ಲಿ ನಾನು ಬೆಟರ್ ವೇ ಅಲ್ಲಿ ಕಲಿಯೋದಿದ್ರೆ ಅದು ನಾನು ಪುನಃ ಮಾಡ್ತೀನಿ. ಈಗ ಶಾರ್ಟ್ ಮಾಡ್ತಿದ್ದೀನಿ. ನನಗೇನೋ ಮೆಸೇಜ್ ಬಂತು. ಒಮ್ಮೆ ಅರ್ಜೆಂಟ್ ಕಾಲ್, ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಮೆಸೇಜು ಕಾಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಎಕ್ಸಾಮ್ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಯಾವ ಕ್ವಶನಿಗೆ ಹೋಗುವ. ನಾನು ಸ್ವಲ್ಪ ಈಸಿಯಿಂದ ಹಾಡಿಗೆ ಬರ್ತಾ ಹೋಗ್ತೀನಿ. ನಾನು ಇದೆಲ್ಲ ಕಲ್ತಿದ್ದೀನಿ, ಬಟ್ ಸ್ಟಿಲ್. ಓಕೆ, explain consistency of a replicated database. Consistency of a replicated database ಕಲಿಯುವಾಗ consistency of replicated database ಇದು. ಸೊ ಕನ್ಸಿಸ್ಟೆನ್ಸಿ ಆಫ್ ರೆಪ್ಲಿಕೇಟೆಡ್ ಡೇಟಾಬೇಸ್ ಅಂದರೆ ಏನಂತ ಫಸ್ಟ್ ನೋಡ್ಕೊಳ್ಳು. ಮೋಸ್ಟ್ ಡೇಟಾಬೇಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಬಫರ್ ಡೇಟಾ ಬಿಫೋರ್ ರೈಟಿಂಗ್ ಇಟ್ ಟು ಡಿಸ್ಕ್. ಸೊ ಡೇಟಾಬೇಸ್ ಏನು ಮಾಡ್ತದೆ ಅಂದರೆ, ಡೇಟಾಬೇಸ್ ಇದು ರೆಪ್ಲಿಕೇಶನ್ ಮಾಡುವ ಮುಂಚೆ ಡೇಟಾಬೇಸ್ ಏನು ಮಾಡ್ತದೆ ಅಂದರೆ, ಡಿಸ್ಕಿಗೆ ಮೂವ್ ಮಾಡೋದಕ್ಕಿಂತ ಮುಂಚೆ ಡೇಟಾವನ್ನು ಬಫರ್ ಅಂತ ಒಂದು ಜಾಗ ಇರ್ತದೆ. ಬಫರ್ ಅಂದರೆ ಒಂದು ಟೆಂಪರರಿ ಸ್ಟೋರೇಜ್. ನೀವು CO ಓದಿದರೆ ನಿಮ್ಮ ಅರ್ಲಿಯರ್ ಸೆಮಿಸ್ಟರಲ್ಲಿ ನಿಮಗೆ ಒಂದು ಐಡಿಯಾ ಇರ್ತದೆ. ಬಫರ್ ಅಂದರೆ ಒಂದು ಟೆಂಪರರಿ ಪ್ಲೇಸ್ ವೇರ್ ಸಮ್ ಡೇಟಾ ಈಸ್ ಕೆಪ್ಟ್ ಫಾರ್ ಇಮಿಡಿಯೇಟ್ ಆ್ಯಕ್ಸಸ್. ಸೊ ಬಫರ್ ಅಂದರೆ ಅದು. ಸೊ ಅದನ್ನು ಸಹ ಪ್ರಾಪರಾಗಿ ರೆಪ್ಲಿಕೇಟ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಅಂದರೆ ಎವ್ರಿಥಿಂಗ್ ಶುಡ್ ಬಿ ರೆಪ್ಲಿಕೇಟೆಡ್ ಇನ್ ದ ರೆಪ್ಲಿಕೇಟೆಡ್ ಡೇಟಾಬೇಸ್ ಅಷ್ಟೇ. ಅದು ಪ್ರಾಪರ್ಲಿ ಆದರೆ ಇಟ್ ಈಸ್ ಅ ಕನ್ಸಿಸ್ಟೆಂಟ್ ಡೇಟಾಬೇಸ್ ಅಥವಾ ಇಟ್ ಈಸ್ ಅನ್ ಇನ್ಕನ್ಸಿಸ್ಟೆಂಟ್ ಡೇಟಾಬೇಸ್. ಗೊತ್ತಾಗಿಲ್ಲ. ಒಂದು ನೋಡ್ತೀನಿ. ಓಕೆ, ಸೊ ನಂದ್ರಲ್ಲಿ ಏನು ಇಶ್ಯೂ ಉಂಟು ಗೊತ್ತಾ, 3 ಡಯಾಗ್ರಾಮ್ ಮಾಡಬೇಕು. ನಾನು ಇದರಲ್ಲಿ 2 ಡಯಾಗ್ರಾಮ್ ಮಾಡಿದ್ದೀನಿ. ನನಗೆ ಎಕ್ಸಾಮ್ ಹಾಲಲ್ಲಿ ಗೊತ್ತಿತ್ತು ಇಂಟರ್ನಲ್ ಟೈಮಲ್ಲಿ, ಅದಕ್ಕೆ ನಾನು ಇಂಟರ್ನಲ್ ಕರೆಕ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ 3 ಡಯಾಗ್ರಾಮ್ಸ್ ಆರ್ ದೇರ್ ಇನ್ ಟೋಟಲ್, ರೆಫರ್ ನೋಟ್ಸ್. ಸೊ ಫಸ್ಟ್, ಕನ್ಸಿಸ್ಟೆನ್ಸಿ ಆಫ್ ಅ ಡೇಟಾಬೇಸಲ್ಲಿ consistent replica ensures the data is buffered in host is captured on the disk when replica is created. A consistent replica ensures that data is buffered in host. ಅಂದರೆ ನೀವು ಎಲ್ಲಿಂದ ಎಲ್ಲ ಡೇಟಾ ಇನ್ಕ್ಲೂಡಿಂಗ್ ದ ಬಫರ್ ಡೇಟಾ ಶುಡ್ ಆಲ್ಸೋ ಬಿ ರೆಪ್ಲಿಕೇಟೆಡ್. ಆ್ಯಂಡ್ ಟೋಟಲ್ 3 ಡಯಾಗ್ರಾಮ್. ಫಸ್ಟ್ ಡಯಾಗ್ರಾಮ್ ಕಲಿಯುವ, ಯಾಕಂದರೆ ನಂತರ ಡಯಾಗ್ರಾಮನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಫಸ್ಟ್ 3 ಡಯಾಗ್ರಾಮಲ್ಲಿ ಫಸ್ಟ್ ಡಯಾಗ್ರಾಮ್ ಇದು. ಫಸ್ಟ್ ಹೋಸ್ಟ್ ಮತ್ತು ಸೋರ್ಸ್. ಐ ಥಿಂಕ್ ನಾನು ನನ್ನ ಹ್ಯಾಂಡ್ ರೈಟಿಂಗ್ ಹೌದು, ನಾನು ಎಡ್ವರ್ಟ್ ಮಾಡಿದ್ದೀನಿ. ನಾನು ಸೋರ್ಸ್ ಮತ್ತು ರೆಪ್ಲಿಕಾ ಅಂತ ಟೈಟಲ್ ಕೊಟ್ಟಿಲ್ಲ, ಎಕ್ಸಾಮಲ್ಲಿ ಮಾಡಿದ್ದೀನಿ. ಸೋರ್ಸ್ ರೆಪ್ಲಿಕಾ,
replica. ಸೋರ್ಸ್ ರೆಪ್ಲಿಕಾ. ಓಕೆ, ಸ್ಟಾರ್ಟಿಂಗಲ್ಲಿ ಹೋಸ್ಟ್ ಮತ್ತು ಸೋರ್ಸ್. ಸ್ಟಾರ್ಟಿಂಗ್ ಡಯಾಗ್ರಾಮಲ್ಲಿ ಹೋಸ್ಟ್ ಸೋರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಹೋಸ್ಟ್ ಸೋರ್ಸ್ ಅಂದರೆ ಬಫರಿಂದ ಎಲ್ಲ ಡೇಟಾ ಬೇಕು. 1 2 3 4 1 2 3 4. ಸೊ ಫಸ್ಟ್ ಒಂದು ಡೇಟಾಬೇಸ್ ಅಪ್ಲಿಕೇಶನ್ ಮತ್ತು ಸೋರ್ಸ್. ಡೇಟಾಬೇಸ್ ಅಪ್ಲಿಕೇಶನ್ ಒಳಗಡೆ ಡೇಟಾಬೇಸ್ ಅಪ್ಲಿಕೇಶನ್ ಅಂದರೆ ಸೋರ್ಸ್. ಅದರ ಒಳಗಡೆ ಬಫರಿಂದ 1 2 3 4 ಅಂತ ಎಲ್ಲ ಸೋರ್ಸ್ಗೆ ಹೋಗ್ತದೆ. 1 2 3 4. ಸೊ ಈಚೆ ಸಹ 1 2 3 4, ಈಚೆ ಸಹ 1 2 3 4. ಇಲ್ಲಿ ಹೈ ಆರೋಲು ಸ್ವಲ್ಪ ಚಿಕ್ಕದು ಅದಾಯಿತು. ನಂತರ ಇದು ಫಸ್ಟ್ ಡಯಾಗ್ರಾಮ್. ಸೆಕೆಂಡ್ ಮತ್ತು ಥರ್ಡ್ ಡಯಾಗ್ರಾಮ್ ಇದು. ಇಲ್ಲಿ ನೀವು ಬರಿಬೇಕಾಯ್ತಾ, ಇಲ್ಲಿ ಕೆಳಗಡೆ ಸೋರ್ಸ್ ಮತ್ತು ರೆಪ್ಲಿಕಾ ಅದು ಬರೀಲೇಬೇಕು ನೋಡಿ. ಹೀಗೆ ಸೋರ್ಸ್ ಮತ್ತು ರೆಪ್ಲಿಕಾ ಇದು ಬರಿಬೇಕು. ನನ್ನ ಡಯಾಗ್ರಾಮ್ ತೋರಿಸ್ತೀನಿ. ಓಕೆ, ಇದರಲ್ಲಿ ನೀವು ನೋಡ್ಬೋದು ಇದು ಏನುಂಟು, ಇಲ್ಲಿ 4 ಡೇಟಾಬೇಸ್ ಉಂಟು. ಇಲ್ಲಿ ಸಹ ಡಿಟ್ಟೋ 4 ಡೇಟಾಬೇಸ್ ಮಾಡಬೇಕು. ಇಲ್ಲೇನುಂಟು ಡಿಟ್ಟೋ 4 ಡೇಟಾಬೇಸ್, ಅದನ್ನೇ ಇಲ್ಲಿ ಮಾಡಬೇಕು. ರೆಪ್ಲಿಕಾ ಅಂದರೆ ಡಿಟ್ಟೋ ಕಾಪಿ. ಈಗ 1 1 2 2 3 3 4 4 ಆಯ್ತಲ್ಲ, ಎಕ್ಸಾಕ್ಟ್ ಆರೋ ಮಾಡಿ ಆಚೆ ಸೈಡ್. ಮತ್ತು ಇದು 3 ಡೇಟಾ, ಇದೊಂದು ಲಾಗ್. ಇದು 3 ಡೇಟಾ, ಇದೊಂದು ಲಾಗ್. ಇದು 3 ಡೇಟಾ, ಇದೊಂದು ಲಾಗ್. ಇದರ ಡಿಟ್ಟ ನೀವು ಈಚೆ ಮಾಡುವ ಕಾರಣ ಇದಕ್ಕೆ ಸೇಮ್ ಬರಬೇಕು. ಇದು 3 ಡೇಟಾ, ಇದು ಲಾಗ್. ಇದು 3 ಡೇಟಾ, ಇದು ಲಾಗ್. ಈಗ ಇನ್ನೊಂದು ಡಯಾಗ್ರಾಮ್, ಟೋಟಲ್ 3 ಡಯಾಗ್ರಾಮ್. ಫಸ್ಟ್ ಒನ್ ಯಾವುದು? ಫಸ್ಟ್ ಒನ್ ಡೇಟಾಬೇಸ್ ಅಪ್ಲಿಕೇಶನ್ ಡೇಟಾಬೇಸ್ ಅಪ್ಲಿಕೇಶನ್ ಹೋಸ್ಟ್ ಮತ್ತು ಸೋರ್ಸ್ ಆಯ್ತಲ್ಲ. ನಾನು ಕಣ್ಣು ಬಂದ್ ಮಾಡಿ ಹೇಳ್ತೀನಿ. ಮತ್ತು ಸೋರ್ಸ್ ಮತ್ತು ಬಫರಿಂದ 1 2 3 4 ಡಿಟ್ಟೋ ಆಚೆ ಹೋಗ್ತದೆ ಮತ್ತು ಈಚೆ ಕಾಪಿ ಆಗ್ತದೆ. ಮತ್ತು ಇದರಲ್ಲಿ ಏನಂದರೆ ಸೇಮ್ ಡಯಾಗ್ರಾಮ್ 2 ಸತಿ ಬಿಡಿಸಬೇಕು. ಓಕೆ, ಇದರಲ್ಲಿ ಒಂದು ಚಿಕ್ಕ ಚೇಂಜ್ ಉಂಟು. ಲಾಗ್ ಹೀಗೆ ಕಾಣ್ತದೆ 4 ಕ್ಯೂಬ್, ಇಲ್ಲಿ ನೋಡಿ ಡೇಟಾ ಹೀಗೆ. ಸೊ ಇಲ್ಲಿ ಸಹ ನಾನು ಎಲ್ಲ ಸೇಮ್ ಟೈಪ್ ಕಾಣುವಾಗ ಮಾಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಬಿಡಿಸಿ. ಸೊ ಅಷ್ಟೇ. ಮತ್ತು ನೇಮಿಂಗ್ ಕರೆಕ್ಟ್ ಮಾಡಿ. 3 ಡೇಟಾ, 1 ಲಾಗ್ ಈಚೆ ಸಹ. ಸೊ ಇದೇ ಡಯಾಗ್ರಾಮನ್ನು ಪಾಸ್ ಕೆಳಗೆ ಬಿಡಿಸಿ. ಆ್ಯರೋದಲ್ಲಿ ಚಿಕ್ಕ ಡಿಫ್ರೆನ್ಸ್ ಉಂಟು, ನಾನು ಏನಂತ ಹೇಳ್ತೇನೆ. ಸೊ ಇನ್ಕನ್ಸಿಸ್ಟೆಂಟ್ ಡೇಟಾಬೇಸ್ ನೀವು ನೋಡ್ಬೋದು. 1 ಇಂದ 1ಗೆ ಹೋಗ್ತದೆ, 2 ಇಂದ 2ಗೆ, 3 ಇಂದ 3ಗೆ, 4ಗೆ 4. ಅಂದರೆ ಎಲ್ಲ ಡಿಟ್ಟೋ ರೆಪ್ಲಿಕೇಟ್ ಆಯಿತು. ಸೊ ಇದು ಮತ್ತು ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಇದು ಸೇಮ್. ಬಟ್ ಇನ್ಕನ್ಸಿಸ್ಟೆಂಟ್ ಡೇಟಾಬೇಸ್ ಸ್ಟಾರ್ಟಿಂಗ್ 2 ಹೋಗಿಲ್ಲ, ಮತ್ತು 2 ಹೋಯಿತು. ಸೊ ನಾವು ಇದು ಡಿಟ್ಟೋ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಎಡ್ವರ್ಟ್ ಆಗಿರ್ತದೆ. ಯಾಕಂದರೆ 1 ಮತ್ತು 2 ಹೋಗಿರಲಿಲ್ಲ, ಗೊತ್ತಾಯ್ತಲ್ಲ. ಸೊ ಹೀಗೆ ಬಿಡಿಸಿದರೆ ಇನ್ಕನ್ಸಿಸ್ಟೆಂಟ್ ಡೇಟಾಬೇಸ್. ಈಗ ನಾವೇನು ಮಾಡುವ ಅಂದರೆ ಸ್ವಲ್ಪ ಇದರ ಥಿಯರಿ ಸಹ ನೋಡ್ಕೊಳ್ಳೋ. ಸೊ ದ್ಯಾಟ್ ನಮ್ಗೆ ಏನಾದರೂ ಇಂಪಾರ್ಟೆಂಟ್ ಕೀವರ್ಡ್ಸ್ ಪಾಯಿಂಟ್ಸ್ ಎಲ್ಲ ಬರಬೇಕು. ಆ ಡೇಟಾಬೇಸ್ ಮೇ ಬಿ ಸ್ಪ್ರೆಡ್ ಓವರ್ ನ್ಯೂಮರಸ್ ಫೈಲ್ ಸಿಸ್ಟಮ್. ರೆಪ್ಲಿಕೇಶನ್ ಇಸ್ ಪರ್ಫಾರ್ಮ್ ವಿತ್ ದ ಡೇಟಾಬೇಸ್ ಆಫ್ಲೈನ್ ಆರ್ ಆನ್ಲೈನ್. ಅದಾಯಿತು. A consistent replica of an online database is created using dependent write read. ಕರೆಕ್ಟ್ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಬರೀರಿ ಆದಷ್ಟು. ಯಾಕೆಂದರೆ ಒಂದು ಗ್ಲಾನ್ಸಲ್ಲಿ ನೋಡುವಾಗ ನಿಮ್ಮದು ಮೀನಿಂಗ್ಫುಲ್ ಇರಬೇಕು ನೀವು ಬರೆದಿದ್ದೆಲ್ಲ. When the replica is created, all the rights to the source device must be captured. In the case the data of replication ಅಷ್ಟೇ. ಇದು ಇನ್ಕನ್ಸಿಸ್ಟೆಂಟ್ ಬಂತಲ್ಲ ತಲೆಯಲ್ಲಿ ಇಮೇಜ್. ಫಸ್ಟ್ ಡಯಾಗ್ರಾಮ್ ಏನಿತ್ತು, ಟೋಟಲ್ 3 ಡಯಾಗ್ರಾಮ್. ಫಸ್ಟ್ ಡಯಾಗ್ರಾಮ್ ಡೇಟಾಬೇಸ್, ಅದರಲ್ಲಿ ಬಫರಿಂದ ಡೇಟಾ ಎಲ್ಲ ಆಚೆ ಹೋಗ್ತದೆ. 1 2 3 4 1 2 3 4 ಮೊದಲೆಲ್ಲ ಸೋರ್ಸ್. ಇದು ಸೋರ್ಸ್ ಮತ್ತು ಹೋಸ್ಟ್. ಬಾಕಿದೆಲ್ಲ ಹೋಸ್ಟ್ ಮತ್ತು ರೆಪ್ಲಿಕಾ. ಹೋಸ್ಟ್ ಮತ್ತು ಸೋರ್ಸ್. ಈಚೆ ಹೋಸ್ಟ್ ಮತ್ತು ಸೋರ್ಸಿಂದ ರೆಪ್ಲಿಕಾ. ಡನ್ ಕ್ವಶನ್ ಆಯಿತು. ಎಕ್ಸ್ಪ್ಲೇನ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಇದೊಂದು ಸ್ವಲ್ಪ ಇರಿಟೇಟಿಂಗ್ ಕ್ವಶನ್ ಆಯಿತಾ, ಬಟ್ ಸ್ಟಿಲ್ ನಾನು ಕಲ್ತಿದ್ದೇನೆ, ಮಾಡುವ. ಇರಿಟೇಟಿಂಗ್ ಅಂತ ಬಿಡಲಿಕ್ಕಾಗಲ್ಲ. ಈಗ ನಾನು ತೋರಿಸ್ತಿದ್ದೀನಲ್ಲ, ನಾನು ಅಷ್ಟೇ ಮಾಡೋದಲ್ಲ, ನಾನು ಇನ್ನೂ ಸಹ ಮಾಡ್ತೀನಿ. ಕಾವ್ಯನ ಜೊತೆ ಡಿಸ್ಕಸ್ ಮಾಡಿ ಓದುವಾಗ ಇನ್ನೂ ಒಳ್ಳೆಯದಾಗ್ತದೆ. ಬಿಕಾಸ್ ಶಿ ವಿಲ್ ಆಸ್ಕ್ ಹರ್ ಡೌಟ್ ಆ್ಯಂಡ್ ಶಿ ವಿಲ್ ಎಕ್ಸ್ಪ್ಲೇನ್ ಇನ್ ಹರ್ ಓನ್ ಟರ್ಮ್ಸ್. ಶಿ ಆಲ್ಸೋ ನೋಸ್ ಟೆಕ್ನಿಕಲ್
terms which will be helpful to me as well if it goes into my head, so that I can write in exams. ನಿಮಗೆ ಸಹ ಯೂಸ್ ಆಗ್ತದೆ. By the way, okay, explain network based local replication. So explain network based local replication. ಈ ಕ್ವಶನ್. ಸೊ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನಲ್ಲಿ ಏನು ಮಾಡಬೇಕಂದ್ರೆ ರೆಪ್ಲಿಕೇಶನ್ ಆಕರ್ಸ್ ಅಟ್ ನೆಟ್ವರ್ಕ್ ಲೇಯರ್. ಸೊ ನೆಟ್ವರ್ಕ್ ಬೇಸ್ಡ್ ಒಂದು ಕ್ವಶನಲ್ಲಿ ಉಂಟಲ್ಲ, ಸೊ ನೀವು ಸೀದಾ ಏನು ಬರೀರಿ ಅಂದರೆ ನೆಟ್ವರ್ಕ್ ಬೇಸ್ಡ್ ರೆಪ್ಲಿಕೇಶನ್ ಆಕರ್ಸ್ ಇನ್ ದ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಬೇಸ್ಡ್ ರೆಪ್ಲಿಕೇಶನ್ ಆಕರ್ಸ್ ಇನ್ ದ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಬೇಸ್ಡ್ ರೆಪ್ಲಿಕೇಶನ್ ಆಕರ್ಸ್ ಇನ್ ದ ನೆಟ್ವರ್ಕ್ ಲೇಯರ್. ಅಷ್ಟು ಬರ್ದಾದ್ಮೇಲೆ ಬೆನಿಫಿಟ್ ಆಫ್ ಅರೇ ಬೇಸ್ಡ್ ಪ್ಲಸ್ ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್. ಇದೆಲ್ಲ ನಾನು ಕೀವರ್ಡ್ಸ್ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ನೀವು ನೋಡಿ ಪಾಯಿಂಟ್ಸ್ ಬರೀರಿ. ಬೆನಿಫಿಟ್ಸ್ ಆಫ್ ಅರೇ ಬೇಸ್ ಪ್ಲಸ್ ಹೋಸ್ಟ್ ಬೇಸ್. ಈಗ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಡಯಾಗ್ರಾಮ್ ಬೈ ಹಾರ್ಟ್ ಮಾಡಬೇಕು. ಡಯಾಗ್ರಾಮ್ ಬೈ ಹಾರ್ಟ್ ಮಾಡಬೇಕು. ಸೊ ಸಿ ಡಿ ಪಿ ಫಸ್ಟ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ಅಪ್ಲಿಕೇಶನ್ ಇದು ಒಂದು ಎಕ್ಸಾಂಪಲ್. ಸಿ ಡಿ ಪಿ. ಸಿ ಡಿ ಪಿ ಸ್ಟ್ಯಾಂಡ್ ಫಾರ್ ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್. ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್, ಇಟ್ ಈಸ್ ಅ ಟೆಕ್ನಾಲಜಿ. In CDP, data changes and captured, stored in separate location. With CDP, recovery from data corruption has no issues. It allows you going back to a PIT prior to data corruption incidents. CDP uses a journal volume to store data changes. CDP uses a journal volume to store data changes. CDP is implemented using write splitter. This is write splitter. Write splitter split each write into 2 copies. ಇದು ಒಂದು ರೈಟನ್ನು 2 ಕಾಪಿಗೆ, ಒಂದು ಪ್ರೊಡಕ್ಷನ್ಗೆ ಒಂದು. ಓಕೆ, ಇದನ್ನು ನಾವೀಗ ಪ್ರಾಪರಾಗಿ ನೋಡ್ಕೊಳ್ಳೋ. ಸೊ ಈ ಡಯಾಗ್ರಾಮಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಇದು ಮತ್ತು ನನ್ನ ಡಯಾಗ್ರಾಮ್ ಸೇಮು. ಸೊ ಸಿ ಡಿ ಪಿಯಲ್ಲಿ ಏನೆಲ್ಲ ಇರ್ತದೆ ಈಗ ವಿಜುವಲೈಸ್ ಮಾಡಿ, ತಲೆಯಲ್ಲಿ ಇಮ್ಯಾಜಿನ್ ಮಾಡಿ. ಒಂದು ಹೋಸ್ಟ್ ಇರ್ತದೆ, ಒಂದು ಸಿ ಡಿ ಪಿ ಅಪ್ಲಯನ್ಸ್ ಅಂತ ಇರ್ತದೆ, ಮತ್ತು ಒಂದು ಬಾಕ್ಸ್. ಅದರ ಬಾಕ್ಸ್ ಒಳಗಡೆ ಒಂದು ಪ್ರೊಡಕ್ಷನ್ ಬಾಕ್ಸ್ ಇರ್ತದೆ, ಒಂದು ಸಿ ಡಿ ಪಿ ಜರ್ನಲ್ ಇರ್ತದೆ, ಒಂದು ರೆಪ್ಲಿಕಾ ಇರ್ತದೆ. ಅಷ್ಟು ಗೊತ್ತಾದ್ಮೇಲೆ ಎಲ್ಲ ಕನೆಕ್ಟೆಡ್ ಥ್ರೂ ಈ ಸಬ್ಜೆಕ್ಟ್ ಹೆಸರೇನು ಸ್ಯಾನ್. ಸೊ ಸ್ಯಾನ್ ಥ್ರೂ ಎವ್ರಿಥಿಂಗ್ ಈಸ್ ಅಟ್ಯಾಚ್ ಥ್ರೂ ಸ್ಯಾನ್. ಸೊ ಏನು ಮಾಡಿದ್ರೆ ಫಸ್ಟ್ ಎಲ್ಲದಕ್ಕೆ ಕನೆಕ್ಟ್ ಮಾಡಿದೆ. ಸ್ಯಾನ್ಗೆ ಎಲ್ಲದಕ್ಕೆ ಡಾರ್ಕ್ ಲೈನ್ ಕಾಣ್ತಲ್ಲ, ಎಲ್ಲದಕ್ಕೆ ಕನೆಕ್ಟ್ ಮಾಡಿ. ಈಗ ಹೋಸ್ಟಲ್ಲಿ ರೈಟ್ ಸ್ಪ್ಲಿಟರ್ ಇರ್ತದೆ. ಹೋಸ್ಟಲ್ಲಿ ಸಿ ಡಿ ಪಿ ಅಪ್ಲಯನ್ಸ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಅಂತ ಬಂದರೆ ಫಸ್ಟ್ ಇದು ಮಾಡಿ. ಸಿ ಡಿ ಪಿ ಅಪ್ಲಯನ್ಸ್ ಫಸ್ಟ್ ಹೋಸ್ಟಲ್ಲಿ ಒಂದು ರೈಟ್ ಸ್ಪ್ಲಿಟರ್ ಮಾಡಿ. ಸಿ ಡಿ ಪಿ ಅಪ್ಲಯನ್ಸ್ ಆಯ್ತಲ್ಲ, ಸಿ ಡಿ ಪಿ ಜರ್ನಲ್ ಈಗ ನೋಡೋದೇ ಹೇಳ್ತೇನೆ. ಓಕೆ, ನೋಡಿದ ಅಷ್ಟು ಹೇಳಿದೆ. ಈಗ ಕನೆಕ್ಷನ್ ಆಗುತ್ತೆ. ಈಗ ಏನಾಗ್ತದೆ ಅಂದರೆ ಹೋಸ್ಟಿಂದ ಒಂದು ಡೇಟಾ ರೈಟ್ ಆಗಬೇಕಲ್ಲ ರೆಪ್ಲಿಕಾದಲ್ಲಿ. ಸೊ ಇಲ್ಲಿ ರೆಪ್ಲಿಕೇಶನ್ ಆಗ್ತಾ ಉಂಟು. ರೆಪ್ಲಿಕೇಶನ್ ಪ್ರೊಸೆಸ್ ನಾವು ಆಗ ನೋಡಿದ್ದೀವಿ, ಕನ್ಸಿಸ್ಟೆನ್ಸಿ ಆಫ್ ರೆಪ್ಲಿಕೇಟೆಡ್ ಡೇಟಾಬೇಸ್. ಕನ್ಸಿಸ್ಟೆನ್ಸಿ ಆಫ್ ರೆಪ್ಲಿಕೇಟೆಡ್ ಡೇಟಾಬೇಸಲ್ಲಿ ಏನಾಯಿತು ಅಂದರೆ ಎಲ್ಲ ಡಿಟ್ಟೋ ಕಾಪಿ ಆಯಿತು. ಸೊ ಇದೊಂದು ನೆಟ್ವರ್ಕ್ ಸ್ಪೆಸಿಫೈಡ್ ಅಂದರೆ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್. ಇದರಲ್ಲಿ ಏನಾಗ್ತದೆ ಅಂತ ಸ್ಪೆಸಿಫಿಕಲಿ ಹೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಏನಾಗ್ತದೆ ಅಂದರೆ ಡೇಟಾ ಈಸ್ ಸೆಂಟ್ ಟು ದ ರೆಪ್ಲಿಕಾ. ಇದರದ್ದು ಡಿಟ್ಟೋ ಕಾಪಿ ರೆಪ್ಲಿಕಾಗೆ ಹೋಗಬೇಕಲ್ಲ. ಸೊ ಅದು ಹೇಗೆ ಆಗ್ತದೆ ಅಂತ ಹೇಳುವ. ಸ್ಯಾನ್ ನೆಟ್ವರ್ಕ್ ಥ್ರೂ ಡೇಟಾ ಹೋಗುವಾಗ ಇಲ್ಲಿ ರೈಟ್ ಸ್ಪ್ಲಿಟರ್ ಇರ್ತದೆ. ರೈಟ್ ಸ್ಪ್ಲಿಟರ್ ಇದು ಕೆಲಸ ಏನಂದರೆ ಒಂದು ರೈಟನ್ನು 2 ತುಂಡು ಮಾಡಿ 2 ಸೈಡ್ಗೆ ಕಳಿಸ್ಬಿಡೋದು. ಸೊ ಒಂದು ಸೈಡ್ ಸ್ಯಾನ್ ಥ್ರೂ ಪ್ರೊಡಕ್ಷನಿಗೆ ಹೋಗ್ತದೆ, ಇನ್ನೊಂದು ಸೈಡ್ ಸ್ಯಾನ್ ನೆಟ್ವರ್ಕ್ ಥ್ರೂ ಸಿ ಡಿ ಪಿ ಅಪ್ಲಯನ್ಸಿಗೆ ಹೋಗ್ತದೆ. ಸಿ ಡಿ ಪಿ ಅಪ್ಲಯನ್ಸ್ ಏನು ಮಾಡ್ತದೆ, ಆ ರೈಟನ್ನು ಸಿ ಡಿ ಪಿ ಜರ್ನಲಿಗೆ ಕಳಿಸ್ತದೆ. ಸಿ ಡಿ ಪಿ ಜರ್ನಲ್ ಇದು ಕೆಲಸ ಏನಂದರೆ ಈಚ್ ಡೇಟಾವನ್ನು ತುಂಡು ಮಾಡಿ ಟೈಮ್ ಸ್ಟ್ಯಾಂಪ್ ಹಾಕಿ, ಅಂದರೆ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಹೇಗೆ ಬೇಕದು ಪ್ರಾಪರ್ ಟೈಮ್ ಸ್ಟ್ಯಾಂಪ್ ಹಾಕಿ ರೆಪ್ಲಿಕಾದಲ್ಲಿ ಕರೆಕ್ಟಾಗಿ ಫೀಡ್ ಮಾಡಿ. ಈಗ ಏನಾಗ್ತದೆ, ಹೋಸ್ಟ್ ಇದು ಡಿಟ್ಟೋ ಕಾಪಿ ರೆಪ್ಲಿಕಾಗೆ ಹೋಗ್ತದೆ. ಈಗ ಲೆಟ್ಸ್ ಸೇ ಡೇಟಾ ಇಸ್ ಕರಪ್ಟೆಡ್ ಆ್ಯಂಡ್ ಹೋಸ್ಟ್ ವಾಂಟ್ಸ್ ದ ಡೇಟಾ ಬ್ಯಾಕ್. ಈಗ ಏನು ಮಾಡ್ತದೆ ಅಂದರೆ ಸಿ ಡಿ ಪಿ ಅಪ್ಲಯನ್ಸಿಗೆ ಹೋಸ್ಟ್ ಹೇಳ್ತದೆ, ನನಗೆ ರಿಸ್ಟೋರ್ ಮಾಡಬೇಕು, ಪ್ಲೀಸ್ ನನಗೆ ರಿಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳುವಾಗ ಅದೇನು ಮಾಡ್ತದೆ ಅಂದರೆ ಸಿ ಡಿ ಪಿ ಜರ್ನಲಿಗೆ ಹೇಳ್ತದೆ. ಸಿ ಡಿ ಪಿ ಜರ್ನಲ್ ಏನು ಮಾಡ್ತದೆ ಅಂದರೆ ರೆಪ್ಲಿಕಾದಿಂದ 1 by 1
ಈಗ ಹೋಸ್ಟ್ ಯಾವ ಟೈಮ್ ಸ್ಟ್ಯಾಂಪ್ ಕೇಳಿದ್ದಾರೆ, ಯಾವ ಟೈಮ್ ತನಕ ಡೇಟಾ ಬ್ಯಾಕಪ್ ಬೇಕು ಅಂದರೆ ರಿಸ್ಟೋರ್ ಬೇಕು, ಯಾವ ಟೈಮ್ವರೆಗೆ, ಯಾವ ದಿನವರೆಗೆ, ಅದೆಲ್ಲ ಟೈಮ್ ಬೈ ಟೈಮ್ ಎಷ್ಟು ಹೋಸ್ಟ್ ಕೇಳಿರ್ತದೆ ಅಷ್ಟು ಟೈಮ್ ಸ್ಟ್ಯಾಂಪ್ ವೈಸ್ ರೆಪ್ಲಿಕೈಯಿಂದ ಫೆಚ್ ಮಾಡಿ ಸಿ ಡಿ ಪಿ ಅಪ್ಲಯನ್ಸಿಗೆ ಕೊಡ್ತದೆ. ಸಿ ಡಿ ಪಿ ಅಪ್ಲಯನ್ಸ್ ಅದು ಹೋಸ್ಟಿಗೆ ಕೊಡ್ತದೆ. ಸೊ ದಿಸ್ ಈಸ್ ಯುವರ್ ಲೋಕಲ್ ನೆಟ್ವರ್ಕ್ ಬೇಸ್ಡ್ ಅಪ್ಲಿಕೇಶನ್. ಟು recall, we have host has a write splitter, there is a production volume, there is a CDP journal, there is a replica, there is a CDP appliance, and everything is connected through SAN, and there is a box for this production CDP journal and replica. There is a big box, and then everything is connected to SAN, and then the arrow mark is from host, one goes through SAN and production, one goes to SAN and CDP appliance, from CDP appliance to CDP journal, from CDP journal to replica. That is how the drawing is being done. So ಗೊತ್ತಾಯ್ತಲ್ಲ. ಮತ್ತು ಇದು ಸ್ವಲ್ಪ ಪಾಯಿಂಟ್ಸ್ ಬರೀರಿ. ಅದು ಫಸ್ಟ್ ಅದು ಎಕ್ಸ್ಪ್ಲನೇಷನ್ ಬರಬೇಕು, ನಾನೀಗ ಹೇಳಿದ್ದು ಹೇಗೆ ವರ್ಕ್ ಆಯ್ತಂತ ಇಂಗ್ಲೀಷಲ್ಲಿ ಪಾಯಿಂಟ್ ವೈಸ್. ಅದು ನೋಟ್ಸಲ್ಲಿ ಸಹ ಉಂಟು, ನೀವು ನೋಟ್ಸಲ್ಲಿ ಇಲ್ಲ ಸರ್, ಈ ನೋಟ್ಸಲ್ಲಿ ಇಲ್ಲ, ಬಟ್ ಗೊತ್ತಾಯ್ತಲ್ಲ. ಅದು ನಾನು ಹೇಳಿದ್ದನ್ನು ಪಾಯಿಂಟ್ ಬೈ ಪಾಯಿಂಟ್, ನಿಮಗೆ ಅದು ಎಕ್ಸಾಕ್ಟ್ ಪಾಯಿಂಟ್ ಬೈ ಪಾಯಿಂಟ್ ಬೇಕಾದರೆ ನನಗೆ ಹೇಳಿ, ನಾನು ಟೈಪ್ ಮಾಡಿ ನಾನು ಅದು ಕೊಡ್ತೀನಿ. ಬಟ್ ಕನ್ನಡದಲ್ಲಿ ಏನು ಹೇಳಿದೆ ಅದನ್ನು ನೀವು ಇಂಗ್ಲೀಷಲ್ಲಿ ಬರಬೇಕಷ್ಟೆ. ಮತ್ತು ರೆಪ್ಲಿಕೇಶನ್, ಮತ್ತು ಇದೊಂದು ಬರೀರಿ, ಸಿ ಡಿ ಪಿ ಸ್ಟ್ಯಾಂಡ್ ಫಾರ್ ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್. ಕಂಟಿನ್ಯೂಸ್ ಡೇಟಾ ಪ್ರೊಟೆಕ್ಷನ್ ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಅಂದರೆ ಗೊತ್ತಾಯ್ತಲ್ಲ, ಸಿ ಡಿ ಪಿ ಬರ್ತದೆ ಅದರಲ್ಲಿ. ಸಿ ಡಿ ಪಿಯಲ್ಲಿ ಅದೇ ರೈಟ್ ಸ್ಪ್ಲಿಟರ್ ಇದು ಕೆಲಸ ಏನಿತ್ತು, ಒಂದು ಡೇಟಾವನ್ನು ಎರಡು ತುಂಡು ಮಾಡ್ತದೆ. ಸಿ ಡಿ ಪಿ ಜರ್ನಲ್ಲಿಗೆ ಏನು ಮಾಡೋದು, ಸ್ಟೋರ್ ಡೇಟಾ ಚೇಂಜಸ್ ಅನ್ನು ವಿತ್ ಟೈಮ್ ಸ್ಟ್ಯಾಂಪ್ ಸ್ಟೋರ್ ಮಾಡ್ತದೆ. ಇಲ್ಲಿಗೆ ನಮ್ಮದು ನೆಟ್ವರ್ಕ್ ಬೇಸ್ಡ್ ಲೋಕಲ್ ರೆಪ್ಲಿಕೇಶನ್ ಕಲಿತಾ ಇತ್ತು. ಎರಡು ಉಳಿದಿದೆ, ಇಂಟರ್ನಲ್ಸಿಗೆ ಕಲಿತೇವೆ. ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್ ಇದಾಯಿತು. ಓಕೆ, ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನಲ್ಲಿ ಒಂದು ಸಿಂಕ್ರನಸ್, ಎಸಿಂಕ್ರನಸ್ ಉಂಟು. ಮೋಡ್ಸ್ ಆಫ್ ರಿಮೋಟ್ ಇದರಲ್ಲ, ಓಕೆ ಇದೆ. ಕಮಿಂಗ್ ಬ್ಯಾಕ್, ಸೊ ಈಗ ಜಸ್ಟ್ ನನ್ನ ಒಬ್ಬ ಫ್ರೆಂಡ್ ನನಗೆ ಟೇಕ್ ಇಟ್ ಈಸಿ ಅವರದ್ದು ಮಾಡ್ಯೂಲ್ ವೈಸ್ ಕ್ವಶನ್ ಬ್ಯಾಂಕ್ ಬಂತಂತ ಹೇಳಿದರು. ಮತ್ತು ನಂದು ಕಾಲೇಜ್ ಮೇಟ್ಸಲ್ಲಿ ತುಂಬ ಜನರು ಮೋಸ್ಟ್ಲಿ ಅದೇ ರೆಫರ್ ಮಾಡ್ತಿದ್ದಾರೆ. ಸೊ ನಾನದು ಡೌನ್ಲೋಡ್ ಮಾಡಿಟ್ಟೆ. ಸೊ ದಿಸ್ ಈಸ್ ಟೇಕ್ ಇಟ್ ಈಸಿ. ಇದು ಸಹ ನಾನು ನನ್ನ ಡ್ರೈವ್ ಲಿಂಕಲ್ಲಿ ಅಪ್ಡೇಟ್ ಮಾಡಿದೆ. ಥ್ಯಾಂಕ್ ಯು ಟೇಕ್ ಇಟ್ ಈಸಿ ಇಂಜಿನಿಯರ್ಸ್ ಫಾರ್ ದಿಸ್ ಪೇಪರ್. ಬಟ್ ಸ್ಟಿಲ್ ನಾನೀಗ ಇದೆಲ್ಲ ಮತ್ತೆ ನೋಡ್ತೀನಿ. ನಾನು ಫಸ್ಟ್ ನಮ್ಮ ಕಾಲೇಜಿದ್ದು ಮ್ಯಾಮ್ ಕೊಟ್ಟದ್ದು ಕ್ವಶನ್ಸ್, ಇಂಟರ್ನಲ್ ಕ್ವಶನ್ಸ್ ಅದು ನೋಡ್ತೀನಿ. ಅಂದರೆ ಸೇಮ್ ಇದೆ, ಈಗ ಇಲ್ಲಿ ಏನು ಬರೆದಿದ್ದೀನಿ ಅದೇ ಕ್ವಶನ್ ಫಸ್ಟ್ ಪ್ರಿಯಾರಿಟಿ. ಸೊ ಏನು ಗೊತ್ತಾ, ನಾನು ನಿಮ್ಗೆ ಏನಾದರೂ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಿಲ್ಲ. ನಾನೇನು ಕಲಿತಿದ್ದೀನಿ ಅದೇ ಮಾಡ್ತಿದ್ದೀನಿ. ಸೊ ದ್ಯಾಟ್ ನಿಮ್ಮ ಜೊತೆ ಏನಾದರೂ ಕೆಟ್ಟದಾಗಿ ಆದರೆ ನನ್ನ ಜೊತೆ ಸಹ ಸೇಮ್ ಆಗ್ತದೆ. ಬಟ್ ಆಫ್ಕೋರ್ಸ್ ಹಾಗೆ ಆಗಲ್ಲ, ಯಾಕೆಂದರೆ ನಾನು ಎಷ್ಟು ಕ್ವಶನ್ ಕವರ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂದರೆ ಹಾಗೆ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಈಗ ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್ ನೋಡುವ. ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್. ಸೊ ಎಕ್ಸ್ಪ್ಲೇನ್ ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್. ಸೊ ಎರಡು ಟೈಪ್ ಆಫ್ ಮೋಡ್ ಉಂಟು. ರಿಮೋಟ್ ರೆಪ್ಲಿಕೇಶನ್ ಇದು ಮೋಡ್ಸ್ ಅಂತ ಬಂದ ಕೂಡಲೇ ನಿಮ್ಮ ತಲೆಯಲ್ಲಿ ಬರಬೇಕು ಸಿಂಕ್ರೊನಸ್ ಎಸಿಂಕ್ರೊನಸ್. ಸಿಂಕ್ರೊನಸ್ ಅಂದರೆ ಓಕೆ ನೋಡುವ ಸರ್. ಓಕೆ, ಮೋಡ್ಸ್ ಆಫ್ ರಿಮೋಟ್ ರೆಪ್ಲಿಕೇಶನ್. ಸೊ ಸಿಂಕ್ರೊನಸ್ ಅಂದರೆ ಒಂದು ಹೋಸ್ಟ್ ಇರ್ತದೆ, ಹೋಸ್ಟ್, ಸೋರ್ಸ್, ಟಾರ್ಗೆಟ್. ಏನು ಗೊತ್ತಾ, ನೀವು ಡಯಾಗ್ರಾಮ್ ರೆಫರ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಮಾಡಬೇಕು. ಯಾಕಂದರೆ ಒಂದಕ್ಕೆ ಬರೆಯೋದಲ್ಲ, ಬ್ಯಾಕಪ್ ಅದೆಲ್ಲ ಕನ್ಫ್ಯೂಸ್ ಆಗಬಾರ್ದು ನಿಮಗೆ. ಮಾಡ್ಯೂಲ್ 4 ಡಯಾಗ್ರಾಮ್ ಮತ್ತು ಇದು, ಅದಕ್ಕೆ ಲಾಸ್ಟ್ ಮೂಮೆಂಟ್ ಎಲ್ಲ ಡಯಾಗ್ರಾಮ್ ಒಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಒಂದು ಹೋಸ್ಟ್ ಇರ್ತದೆ, ಒಂದು ಸೋರ್ಸ್ ಇರ್ತದೆ, ಒಂದು ಟಾರ್ಗೆಟ್ ಇರ್ತದೆ. ಸಿಂಕ್ರೊನಸಲ್ಲಿ ಏನಾಗ್ತದೆ ಅಂತ ನೋಡಿ. ನಾನು ಜಸ್ಟ್ ವಿದೌಟ್ ಸೇಯಿಂಗ್ ದಿಸ್ ಒಮ್ಮೆ ಹೇಳ್ತೀನಿ ಕ್ವಿಕ್ಕಾಗಿ. ಹೋಸ್ಟ್ ಸೋರ್ಸಿಗೆ ಹೇಳ್ತದೆ
ಇದು ರೆಪ್ಲಿಕೇಟ್ ಮಾಡಲಿಕ್ಕೆ ಅದರ ಡೇಟಾ. ಸೋರ್ಸ್ ಏನು ಮಾಡ್ತದೆ, ಆಯಿತು ರೆಪ್ಲಿಕೇಟ್ ಮಾಡ್ತೀನಿ ಅಂತ ಕೂಡಲೇ ಹೋಸ್ಟೆಡ್ ಡೇಟಾ ರೆಪ್ಲಿಕೇಟ್ ಮಾಡಿಬಿಡ್ತದೆ ರಿಮೋಟ್ ಸೈಟಲ್ಲಿ. ರಿಮೋಟ್ ಸೈಟ್ ಏನು ಮಾಡ್ತದೆ, ರೆಪ್ಲಿಕೇಟ್ ಡನ್ ಸಕ್ಸಸ್ಫುಲಿ ಅಂತ ಒಂದು ಎಕ್ನಾಲೇಜ್ಮೆಂಟ್ ಸೋರ್ಸಿಗೆ ಮಾಡ್ತದೆ. ಸೋರ್ಸ್ ಏನು ಮಾಡ್ತದೆ, ಹೋಸ್ಟಿಗೆ ಸಹ ಹೇಳ್ತದೆ ದಟ್ ವಾಟ್ ಎವರ್ ಟಾಸ್ಕ್ ಯು ಗಿವ್ ಮಿ ಟು ರೆಪ್ಲಿಕೇಟ್ ಐ ಡಿಡ್ ಇಟ್ ಸಕ್ಸಸ್ಫುಲ್. ಸೊ ಆಯ್ತಲ್ಲ, ಇದು ನೀವು ಸೆಂಟೆನ್ಸಲ್ಲಿ ಸಹ ದೊಡ್ಡದು ಮಾಡಿ ಬರಿಬೋದು, ನನಗೆ ಇಂಗ್ಲೀಷಲ್ಲಿ ಏನು ಹೇಳಿದೆ ಹಾಗೇನೆ. ಇದು ನಾನು ಮತ್ತೆ ಹೇಳ್ತೀನಿ. ಮತ್ತು ಏಸಿಂಕ್ರೋನಸಲ್ಲಿ ಏನಾಗ್ತದೆ ಅಂದರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸೇಮ್ ಡಯಾಗ್ರಾಮ್ ಮಾಡೋದು. ಹೋಸ್ಟ್ ಸೋರ್ಸ್ ರಿಮೋಟ್ ಸೈಟ್ ರಿಮೋಟ್ ಸೈಟ್ ಅಲ್ಲ, ಹೌದು ರಿಮೋಟ್ ಸೈಟ್, ರಿಮೋಟ್ ಟಾರ್ಗೆಟ್ ಸೈಟ್. ಸೊ ಹೋಸ್ಟ್ ಸೋರ್ಸಿಗೆ ಹೇಳ್ತದೆ ಈ ಡೇಟಾ ರೆಪ್ಲಿಕೇಟ್ ಮಾಡಪ್ಪ ಅಂತ. ಸೋರ್ಸ್ ಹೇಳ್ತದೆ ಆಯ್ತಪ್ಪ ಮಾಡ್ತೀನಿ, ಬಟ್ ನಾನು ನನಗೆ ಬೇಕಾದ ಟೈಮಲ್ಲಿ ಮಾಡ್ತೀನಿ ಅಂತ ಎಕ್ನಾಲೇಜ್ ಕೂಡಲೇ ಮಾಡಿಬಿಡ್ತದೆ. ಈಗ ಏನಾಗ್ತದೆ ಅಂದರೆ ಮತ್ತೆ ಸೋರ್ಸ್ ಏನು ಮಾಡ್ತದೆ, ಫಸ್ಟ್ ಹೇಳ್ತದೆ, ನಂತರ ಸೋರ್ಸಿಂದ ಡೇಟಾವನ್ನು ಟಾರ್ಗೆಟ್ ಸೈಟಲ್ಲಿ ರೆಪ್ಲಿಕೇಟ್ ಮಾಡ್ತದೆ. ಟಾರ್ಗೆಟ್ ಸೈಟ್ ಹೇಳ್ತಾರೆ ರೆಪ್ಲಿಕೇಶನ್ ಡನ್ ಸಕ್ಸಸ್ಫುಲಿ ಅಂತ ಎಕ್ನಾಲೇಜ್ ಮಾಡ್ತದೆ, ಇದಕ್ಕೆ ಎಕ್ನಾಲೇಜ್ ಮಾಡ್ತದೆ. ಸೊ ಇಲ್ಲಿ ನೋಡಿ 1 2 3 4 ಆರ್ಡರ್ ಉಂಟು, ಇಲ್ಲಿ 1 2 3 4 ಆರ್ಡರ್ ಉಂಟು. ಸೊ ಸಿಂಕ್ರೊನಸಲ್ಲಿ ಸಿಂಕ್ರೊನಸಲ್ಲಿ ಟಿಂಗ್ 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 ಗೊತ್ತಾಯ್ತಲ್ಲ. ದ ಹೋಸ್ಟ್ ರೈಟ್ಸ್ ದ ಡೇಟಾ, ಮತ್ತು ಸ್ವಲ್ಪ ಪಾಯಿಂಟ್ಸ್ ಬರ್ತದೆ. ಹೋಸ್ಟ್ ರೈಟ್ಸ್ ದ ಡೇಟಾ ಟು ದ ಸೋರ್ಸ್, host writes the data to the source, the data from source is replicated to target, and the target acknowledged back to source acknowledge. ಸೇಮ್ ಅದೇ ನಾನೀಗ ಏನು ಇಂಗ್ಲೀಷಲ್ಲಿ ಹೇಳಿದೆ, ದ ಹೋಸ್ಟ್ ರೈಟ್ಸ್ ಡೇಟಾ ಇಮಿಡಿಯೇಟ್ಲಿ ಅಕ್ನಾಲೇಜ್, ಡೇಟಾ ಫ್ರಮ್ ಸೋರ್ಸ್ ಇಸ್ ಟ್ರಾನ್ಸ್ಫರ್ಡ್ ಟು ಟಾರ್ಗೆಟ್. ಮತ್ತು 2 ಗ್ರಾಫ್ಸ್ ಮಾಡಲಿಕ್ಕೆ ಉಂಟು, ಅದು ಗ್ರಾಫ್ ಹೇಗೆ ಅಂತ ಒಂದು ನೋಡಿಕೊಳ್ಳುವ. ಸೊ ಈ ಗ್ರಾಫ್ ನಾನು ಕಲ್ತಿದ್ದೀನಿ ಗ್ರಾಫ್ಸ, ಬಟ್ ನನ್ನ ಗ್ರಾಫ್ ಸ್ವಲ್ಪ ಒಟ್ಟಾರೆ ಆಗಿದೆ. ಸೊ ಗ್ರಾಫ್ ಹೇಗೆ ಉಂಟು ನೋಡುವ. ಗ್ರಾಫಲ್ಲಿ ಒಂದು ಸೈಡ್ MBPS ಉಂಟು, ಒಂದು ಸೈಡ್ MB/s ಉಂಟು, ಒಂದು ಸೈಡ್ MB/s ಉಂಟು, ಇನ್ನೊಂದು ಸೈಡ್ ಟೈಮ್ ಉಂಟು. ಒಂದು ಸೈಡ್ ಟೈಮ್ ಉಂಟು, ಒಂದು ಸೈಡ್ MB/s ಉಂಟು. ನಂತರ ಹೀಗೆ ಬರ್ತದೆ ಗ್ರಾಫು. ಮೇಲೆದು ಮ್ಯಾಕ್ಸ್ ಮತ್ತು ಮೇಲೆದು ಮ್ಯಾಕ್ಸ್, ಮತ್ತು ರಿಕ್ವೈರ್ಡ್ ಬ್ಯಾಂಡ್ ವಿಡ್ತ್, ಮತ್ತು ಟಿಪಿಕಲ್ ರೈಟ್ ವರ್ಕ್ ಲೋಡ್. ಏಸಿಂಕ್ರೋನಸಲ್ಲಿ ಇದರಲ್ಲಿ ಹೇಗೆ ಮ್ಯಾಕ್ಸ್ ಇತ್ತು, ಏಸಿಂಕ್ರೋನಸಲ್ಲಿ ಆ್ಯಾವ್ರೇಜ್ ಅಂತ ಒಂದು ಮಿಡಲಲ್ಲಿ ಕಟ್ ಮಾಡಬೇಕು. ಮತ್ತು ಟಿಪಿಕಲ್ ರೈಟ್ ವರ್ಕ್ ಲೋಡ್, ಇದರಲ್ಲಿ ಸಹ ಟಿಪಿಕಲ್ ರೈಟ್, ಮತ್ತು ರಿಕ್ವೈರ್ಡ್ ಬ್ಯಾಂಡ್ ವಿಡ್ತ್ ಈ ಲೈನ್, ಇದರಲ್ಲಿ ರಿಕ್ವೈರ್ಡ್ ಬ್ಯಾಂಡ್ ವಿಡ್ತ್ ಈ ಲೈನ್. ಗೊತ್ತಾಯ್ತಲ್ಲ. ಇದು ಲಾಸ್ಟ್ ಮೂಮೆಂಟ್ ನೀವು ಒಮ್ಮೆ ಗ್ರಾಫ್ ಸಹ ನೋಡ್ಕೊಳ್ಬೇಕಾಗ್ತದೆ ಎಕ್ಸಾಮ್ ನುಗ್ಗುವ ಮುಂಚೆ, ಸೊ ದಟ್ ಗ್ರಾಫ್ ಲಾಸ್ಟ್ ತನಕ ತಲೆಯಲ್ಲಿ ಇರ್ತದೆ. ನನಗೆ ಈಗನೇ ತಲೆಯಲ್ಲಿ ಉಂಟು, ನೀವು ಸಹ ಈಗ ನನಗೆ ಕೇಳ್ತಾ ಇದ್ದರೆ ತಲೆಯಲ್ಲಿ ಇರ್ತದೆ, ಬಟ್ ಗೊತ್ತಾಯ್ತಲ್ಲ. ದ್ಯಾಟ್ಸ್ ಹೌ ಇದು. ಮತ್ತು ಎಕ್ಸ್ಪ್ಲನೇಷನ್ ಅಷ್ಟು ಸಾಕು. ಏನು ಗೊತ್ತಾ, 10 ಮಾರ್ಕ್ ಬಂದರೆ ಆದಷ್ಟು 2 ಪೇಜ್ ಮಾಡಲಿಕ್ಕೆ ನೋಡಿ. ಇಂಟರ್ನಲ್ಸಿಗೆ ನಾನು 3 ಪೇಜ್ ಮಾಡಿದ್ದೆ, ಬಟ್ ಎಕ್ಸ್ಟರ್ನಲ್ಸಿಗೆ ನಾನು ಅಟ್ಲೀಸ್ಟ್ 2 ಪೇಜ್ ಮಾಡ್ತೀನಿ, ದೊಡ್ಡ ಪೇಜೆಲ್ಲ. ಮತ್ತು ನಂದು ಅಷ್ಟೆ. ಮತ್ತು ಇನ್ನೊಂದೊಂದು ಅಡ್ವೈಸ್ ಏನು ಕೊಡ್ತೀನಿ ಗೊತ್ತಾ, ನಾನು ನೆಕ್ಸ್ಟ್ ಟೈಮ್ ಬರೆಯುವಾಗ, ನಿಮಗೆ ಒಂದು ಸ್ವಲ್ಪ ಮಾಡಲ್ ಗೊತ್ತಾಯಿತು, ಬರೆದ್ರಿ, ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡು ಸೀದಾ ಎದ್ದು ಹೋಗಬೇಡಿ. ಆದಷ್ಟು ಎಲ್ಲ ಅಟೆಂಪ್ಟ್ ಮಾಡಿ. ಯಾಕೆಂದರೆ ನೀವು ಫುಲ್ ಸಿಕ್ತಂತ ಅಂದ್ಕೊಂಡು ಅದಕ್ಕೆ ಫುಲ್ ಸಿಕ್ಕಿಲ್ಲದಿದ್ದರೆ ನೀವು ಫೇಲ್ ಆದರೆ ಮತ್ತೆ ಜಸ್ಟ್ ಪಾಸ್ ಅಷ್ಟು ಬರೆದು ಬಂದರೆ, ಅದಕ್ಕೆ ಬರೆಯೋದು ಎಷ್ಟಾಗ್ತದೆ ಅಷ್ಟು ಮ್ಯಾಕ್ಸಿಮಮ್ ಬರಿಬೇಕು. ಮತ್ತೆ ಪಾಸ್ ಆಗೋದು ಅದು ಮತ್ತೆ ವಿಷಯ, ಗೊತ್ತಾಯ್ತಲ್ಲ. ಸೊ ಐ ಆಮ್ ಡನ್ ವಿತ್ ಮೋಡ್ಸ್ ಆಫ್ ರಿಮೋಟ್ ಯಾವುದಿತ್ತು, ಸಿಂಕ್ರೊನಸ್, ಏಸಿಂಕ್ರೊನಸ್. ಮೋಡ್ಸ್ ಅಂತ ಬಂದ ಕೂಡಲೇ ಮೋಡ್ಸ್ ಆಫ್ ರಿಮೋಟ್ ಅಪ್ಲಿಕೇಶನ್ ಅಲ್ಲ, ಮೋಡ್ಸ್ ಅಂತ ಬಂದ ಕೂಡಲೇ ಸಿಂಕ್ರೊನಸ್ ಆ್ಯಂಡ್ ಏಸಿಂಕ್ರೊನಸ್ ಅಂತ ತಲೆಯಲ್ಲಿ ಬಂದುಬಿಡಬೇಕು. ಮತ್ತು ಮೋಡ್ಸ್ ಆಫ್ ರಿಮೋಟ್ ಅಪ್ಲಿಕೇಶನಲ್ಲಿ ಡನ್ ಲಾಸ್ಟ್ ಒಂದು ಇದೆ, ಅದು ಸಹ ನೋಡುವ. ಅಲ್ಲಿಗೆ ನಾನು 3rd ಇಂಟರ್ನಲ್ ಇದು ಎಲ್ಲ ಕ್ವಶನ್ ಕಲಿತಾಗ್ತದೆ. ಮತ್ತು ನಾನು ಸ್ವಲ್ಪ ಫುಡ್ ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಹೋಸ್ಟ್ ವೇಸ್ಟ್, ಓಕೆ, ಇಷ್ಟು ಕಲಿತು ಐ ಸ್ಕೋರ್ಡ್ 48 ಇನ್ ಮೈ 3rd ಇಂಟರ್ನಲ್. ಆ್ಯಕ್ಚುಲಿ ಐ ಎಕ್ಸ್ಪೆಕ್ಟೆಡ್ 50, ಬಟ್ ನನಗೆ ಹೇಗೆ 48 ಬಂದು ನಂಗೆ ಬೇಜಾರಾಯಿತು. ಓಕೆ, ಹೋಸ್ಟ್ ಬೇಸ್ಟ್ ಆಗದೇನಿತ್ತು, ರಿಮೋಟ್. ಓಕೆ, ಇದು ಮೋಡ್ ಅಲ್ಲ, ಇದು ರೆಪ್ಲಿಕೇಶನ್ ಬಗ್ಗೆ ಮಾತಾಡಲ್ಲ, ಇದು ರೆಪ್ಲಿಕೇಶನ್ ಬಗ್ಗೆ ಮಾತಾಡ್ತೀವಿ.
ಓಕೆ, ಎಕ್ಸ್ಪ್ಲೇನ್ ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ಮಾಡಲಲ್ಲಿ ಏನಾಗ್ತದೆ ಅಂದರೆ, ಬೇಸ್ಡ್ ರೆಪ್ಲಿಕೇಶನ್ ಮಾಡಲಲ್ಲಿ ಎರಡು ಟೈಪ್ ಇರ್ತದೆ. ಒಂದು ಎಲ್ ವಿ ಎಮ್ ಬೇಸ್ಡ್, ಲಾಜಿಕಲ್ ವಾಲ್ಯೂಮ್ ಬೇಸ್ಡ್, ಮತ್ತು ಲಾಜಿಕಲ್ ವಾಲ್ಯೂಮ್ ಮ್ಯಾನೇಜರ್, ಮತ್ತು ಡೇಟಾಬೇಸ್ replication via log shipping. So host based replication uses host sources to perform and manage the replication. ಮತ್ತು ಸಪೋಸ್ ಬೋತ್ ಸಿಂಕ್ರೊನಸ್, ಓಕೆ ಹೋಸ್ಟ್ ಬೇಸ್ ಗೊತ್ತಾಯ್ತಲ್ಲ, ಸಪೋಸ್ ಬೋತ್ ಸಿಂಕ್ರೊನಸ್ ಆ್ಯಂಡ್ ಎಸಿಂಕ್ರೊನಸ್. ಮತ್ತು ಡೇಟಾಬೇಸ್ ರೆಪ್ಲಿಕೇಶನ್ via ಲಾಗ್ ಶಿಪ್ಪಿಂಗಲ್ಲಿ, ಓಕೆ ರೆಪ್ಲಿಕೇಶನ್ ಅಂತ ತಲೆಗೆ ಬಂದ ಕೂಡಲೇ ಯಾವಾಗಲೂ ಇಷ್ಟು ನೆನಪಿರಲಿ, ರೆಪ್ಲಿಕೇಟ್ ಆಗುವಾಗ ಡಿಟ್ಟು ಎರಡು ಡಯಾಗ್ರಾಮ್ ಇರ್ತದೆ ನೋಡಿ, ಇಲ್ಲಿ ಸಹ ಡಿಟ್ಟು ಇದು ಹೇಗೆ ಉಂಟು ಹಾಗೆಯೇ ಈ ಡಯಾಗ್ರಾಮ್ ಸಹ ಉಂಟು, ಕನೆಕ್ಟೆಡ್ ಬೈ ಎನ್ IP. ಸೊ ಇದು ಎಲ್ ವಿ ಎಮ್ ಬೇಸ್ಡ್. ಎರಡು ಟೈಪ್ ಆಫ್ ಹೋಸ್ಟ್ ಬೇಸ್ಡ್ ರೆಪ್ಲಿಕೇಶನ್ ಯಾವುದು, ಎಲ್ ವಿ ಎಮ್ ಬೇಸ್ಡ್ ಮತ್ತು ಲಾಗ್ ಶಿಪ್ಪಿಂಗ್. ಹೌದು, ಡೇಟಾಬೇಸ್ ರೆಪ್ಲಿಕೇಶನ್ ವಯ ಲಾಗ್ ಶಿಪ್ಪಿಂಗ್. ಮತ್ತು ಡೇಟಾಬೇಸ್ ವಯ ಲಾಗ್ ಶಿಪ್ಪಿಂಗ್. ಓಕೆ, ಎಲ್ ವಿ ಎಮ್ ಬೇಸ್ಡಲ್ಲಿ ಒಂದು ಸರ್ವರ್ ಉಂಟು ಮತ್ತು 4 ವಾಲ್ಯೂಮ್ ಉಂಟು. ಅದರದ್ದು ಡಿಟ್ಟು ಈಚೆ ಸಹ ಬಿಟ್ಟಿದೆ, ಒಂದು ಸರ್ವರ್ 4 IP, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಇದು ಇದರಲ್ಲಿ ಸಹ ಹಾಗೆಯೇ ಇತ್ತಾ? ಹೌದು, ಎಕ್ಸಾಕ್ಟ್ಲಿ. ಓ ಶಿಟ್, ಇದು ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್ ಅದು ಬರೀಬೇಕು. ನಾನು ಲೇಬಲಿಂಗ್ ಮಿಸ್ ಮಾಡ್ತೀನಿ. ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್. ಐ ಥಿಂಕ್ ನನ್ನ ಎಕ್ಸಾಮಲ್ಲಿ ಮಾರ್ಕ್ಸ್ ಎಲ್ಲಿ ಹೋಗೋದಾಗಿದೆ, ನಂಗೆ ನೆನಪಿಲ್ಲ ನಾನು ಇದು ಬರೆದಿದ್ದೀನೋ ಇಲ್ಲ ಅಂತ. ಟೆಕ್ಸ್ಟ್ನಲ್ಲಿ ಹಾಗೆ ಮಾಡೋದು. ಓಕೆ, ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್. ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್. ಎಲ್ ವಿ ಎಮ್ ಗೊತ್ತಾಯ್ತಲ್ಲ, 4 ವಾಲ್ಯೂಮ್, ಪ್ರೊಡಕ್ಷನ್ ಹೋಸ್ಟ್, ರಿಮೋಟ್ ಹೋಸ್ಟ್. ಮತ್ತು ಲಾಗ್ ಶಿಪ್ಪಿಂಗ್ ಅಂದರೆ ಒಂದು ಸರ್ವರ್ ಇರ್ತದೆ ಮತ್ತು ತುಂಬ ಪುಟಾಣಿಗಳಿರ್ತದೆ, ತುಂಬ ಡೇಟಾ. ಇದರಲ್ಲಿ ಏನಾಗ್ತದೆ, ಫಸ್ಟ್ ಲಾಗಲ್ಲಿ ಮತ್ತು ಸೊ ಈಗ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಎಲ್ ವಿ ಎಮ್ ಬೇಸ್ಡ್ ರಿಮೋಟ್ ಅಪ್ಲಿಕೇಶನ್. ಸೊ ಎಲ್ ವಿ ಎಮ್ ಬೇಸ್ಡ್ ರಿಮೋಟ್ ಅಪ್ಲಿಕೇಶನ್ ಇಫ್ ಪರ್ಫಾರ್ಮ್ ಆ್ಯಂಡ್ ಮ್ಯಾನೇಜ್ ಅಟ್ ದ ವಾಲ್ಯೂಮ್ ಗ್ರೂಪ್ ಲೆವೆಲ್. ಸೊ ವಾಲ್ಯೂಮ್ ಗ್ರೂಪ್ ಲೆವೆಲಲ್ಲಿ ಪರ್ಫಾರ್ಮ್ ಮತ್ತು ಮ್ಯಾನೇಜ್ ಆಗೋದು ಎಲ್ ವಿ ಎಮ್. ದ ಎಲ್ ವಿ ಎಮ್ ಆನ್ ದ ರಿಮೋಟ್ ಹೋಸ್ಟ್ ರಿಸೀವ್ ದ ರೈಟ್ಸ್ ಆ್ಯಂಡ್ ಕಮಿಟ್ಸ್ ದಮ್ ಟು ದ ರಿಮೋಟ್ ವಾಲ್ಯೂಮ್ ಗ್ರೂಪ್. ಸೊ ರಿಮೋಟ್ ಹೋಸ್ಟ್ ಏನು ಮಾಡ್ತದೆ, ರೈಟ್ಸ್ ಆ್ಯಂಡ್ ಕಮೆಂಟ್ಸ್ ರಿಸೀವ್ ಮಾಡ್ತದೆ ಥ್ರೂ IP ಫ್ರಮ್ ದ ಪ್ರೊಡಕ್ಷನ್ ಹೋಸ್ಟ್, ಆ್ಯಂಡ್ ಇಟ್ ರೈಟ್ಸ್ ಆ್ಯಂಡ್ ಕಮೆಂಟ್ಸ್ ಆಲ್ ದ ಡೇಟಾ ಹಿಯರ್. ಮತ್ತು ಪ್ರಿಯರ್ ಟು ಸ್ಟಾರ್ಟ್ ಆಫ್ ಅಪ್ಲಿಕೇಶನ್, ಐಡೆಂಟಿಕಲ್ ವಾಲ್ಯೂಮ್ ಗ್ರೂಪ್ಸ್, ಲಾಜಿಕಲ್ ವಾಲ್ಯೂಮ್ಸ್ ಆ್ಯಂಡ್ ಫೈಲ್ ಸಿಸ್ಟಮ್ ಆರ್ ಕ್ರಿಯೇಟೆಡ್ ಆ್ಯಂಡ್ ಟಾರ್ಗೆಟ್ಸ್ ಎಸ್ ಇನಿಷಿಯಲ್ ಸಿಂಕ್ರನೈಸೇಷನ್ ಆಫ್ ಡೇಟಾ ಬಿಟ್ವೀನ್ ಸೋರ್ಸ್ ಆ್ಯಂಡ್ ರೆಪ್ಲಿಕಾ ಇಸ್ ಪರ್ಫಾರ್ಮ್. ಸೊ ಡೇಟಾವನ್ನು ಪ್ರೊಡಕ್ಷನ್ ಹೋಸ್ಟಿಂದ ತಗೊಳ್ಳೋ ಮುಂಚೆ ರೆಪ್ಲಿಕೇಶನ್ ಹೋಸ್ಟ್ ಏನು ಮಾಡ್ತದೆ ಅಂದರೆ, ಸಿಮಿಲರ್ ಕಂಟೈನರ್ ಕ್ರಿಯೇಟ್ ಮಾಡ್ತದೆ. ಸೊ ದ್ಯಾಟ್ ಈ ಡೇಟಾ ಎಲ್ಲ ಕರೆಕ್ಟ್ ಎಕ್ಸಾಕ್ಟ್ ಡಿಟ್ಟೋ ಕಾಪಿ ಇಟ್ಕೊಳ್ಬೋದು. ಇವನ್ ಡಿಟ್ಟೋ ಸರ್ವರ್ ಸಹ ಕ್ರಿಯೇಟ್ ಮಾಡ್ತದೆ, ಡಿಟ್ಟೋ ವಾಲ್ಯೂಮ್ ಇದು ಸಹ ಕಂಟೈನರ್. ನಂತರ IP ಇಂದ ಎಲ್ಲ ರೈಟ್ ಕಮಿಟ್ ಅಂತ ತಗೊಂಡು ಇಲ್ಲಿ ರೈಟ್ ಮಾಡ್ತದೆ. ಸೊ ನಾನೀಗ ಏನು ಹೇಳಿದೆ ಅದನ್ನು ಇಂಗ್ಲೀಷಲ್ಲಿ ಬರೀಬೇಕು. ಮತ್ತು ಎಲ್ ವಿ ಎಮ್ ಬೇಸ್ ಸಪೋರ್ಟ್ಸ್ ಬೋತ್ ಸಿಂಕ್ರೊನಸ್, ಅದೊಂದು ಮೈನ್ ಪಾಯಿಂಟ್. ಇಟ್ ಸಪೋಸ್ ಬೋತ್ ಸಿಂಕ್ರೊನಸ್ ಆ್ಯಂಡ್ ಎಸಿಂಕ್ರೊನಸ್ ರೆಪ್ಲಿಕೇಶನ್, ಬೋತ್ ಸಿಂಕ್ರೊನಸ್ ಆ್ಯಂಡ್ ಎಸಿಂಕ್ರೊನಸ್ ರೆಪ್ಲಿಕೇಶನ್. ಮತ್ತು ಹೋಸ್ಟ್ ಬೇಸ್ ಲಾಗ್ ಶಿಪ್ಪಿಂಗಲ್ಲಿ ಏನಾಗ್ತದೆ ಅಂದರೆ, ಡೇಟಾಬೇಸ್ ರೆಪ್ಲಿಕೇಶನ್ ಬೈ ಲಾಗ್ ಶಿಪ್ಪಿಂಗ್ ಇದು ಹೋಸ್ಟ್ ಬೇಸ್ ಅಪ್ಲಿಕೇಶನ್. ಇದು ಸಹ ಹೋಸ್ಟ್ ಬೇಸ್ ನೋಡಿ, ಎಲ್ಲದಕ್ಕೆ ಟೈಟಲೇ ಹೋಸ್ಟ್ ಬೇಸ್ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ದಿಸ್ ಈಸ್ ಅ ಹೋಸ್ಟ್ ಬೇಸ್ ಅಪ್ಲಿಕೇಶನ್ ಅಂತ ಬಂಡಲ್ ಬೇಕು. ಟ್ರಾನ್ಸಾಕ್ಷನ್ ಟು ದ ಸೋರ್ಸ್ ಡೇಟಾ ಇಸ್ ಕ್ಯಾಪ್ಚರ್ಡ್ ಇನ್ ಲಾಗ್ಸ್. ಸೊ ಇಲ್ಲೇನಾಗ್ತದೆ ಅಂದರೆ, ಎಲ್ಲ ಟ್ರಾನ್ಸಾಕ್ಷನ್ ಲಾಗಲ್ಲಿ ಪಿರಿಯಡಿಕ್ ಎಂಟ್ರಿ ಟೈಪ್ ತೊಗೊಳ್ತದೆ, ಸರ್ವರ್ ಇದಕ್ಕೆಲ್ಲ ಹೇಳ್ತದೆ. ನಂತರ ಟ್ರಾನ್ಸಾಕ್ಷನ್ ಟು ದ ಡೇಟಾಬೇಸ್ ಆರ್ ಕ್ಯಾಪ್ಚರ್ಡ್ ಇನ್ ಲಾಗ್ ವಿಚ್ ಆರ್ ಪಿರಿಯಡಿಕಲಿ ಟ್ರಾನ್ಸ್ಮಿಟೆಡ್ ಬೈ ಸೋರ್ಸ್ ಹೋಸ್ಟ್ ಟು ರಿಮೋಟ್ ಹೋಸ್ಟ್. ಸೋರ್ಸ್ ಹೋಸ್ಟಿಂದ ರಿಮೋಟ್ ಹೋಸ್ಟಿಗೆ ಎಲ್ಲ ಟ್ರಾನ್ಸ್ಮಿಟ್ ಆಗ್ತದೆ. ಅಂದರೆ ಇಲ್ಲಿ ಸರ್ವರ್ ಮತ್ತು ಈ ಡೇಟಾ ಉಂಟಲ್ಲ, ಕಂಟೈನರ್ ಸಿಮಿಲರ್ ಕ್ರಿಯೇಟ್ ಆಗ್ತದೆ, ಬಟ್ ಇದನ್ನೆಲ್ಲ ಕಾಪಿ ಮಾಡಿ ತೆಗೆದು ಹಾಕಲ್ಲ. ಸರ್ವರ್ ಏನು ಮಾಡ್ತದೆ, ಎಲ್ಲ ಎಂಟ್ರಿಯನ್ನು ಲಾಗಿಗೆ ಎಕ್ಸ್ಪ್ಲೇನ್ ಮಾಡಿ ಹಾಕಿಬಿಡ್ತದೆ. ಲಾಗ್ ಮಾತ್ರ ಕಾಪಿ ಆಗ್ತದೆ. ಲಾಗ್ ಏನು ಮಾಡ್ತದೆ, ಎಲ್ಲ ಡೇಟಾವನ್ನು ಎಲ್ಲ ಇದೆ ಪುಟಾಣಿ ಮಕ್ಕಳಿಗೆ ಶೇರ್ ಮಾಡ್ತದೆ. ಸೊ ದ್ಯಾಟ್ ಈಸ್ all DBMS switch log files are time intervals. Log is full, the current log file is closed. When a log switch occurs, the clone is transmitted to the source host to the remote host. The remote host receives the log and updates the standby database. So ಇದು ಸ್ಟ್ಯಾಂಡ್ ಬೈ ಡೇಟಾಬೇಸ್ ಆಗಿರ್ತದೆ. When it receives the log, it will send
ಅವೈಲೇಬಲ್ ನೆಟ್ವರ್ಕ್ ಡೇಟಾ. ಸೊ ದ್ಯಾಟ್ ಈಸ್ ಅಲ್ಲಿಗೆ ನಮ್ಮದು ನಾನು ಥರ್ಡ್ ಇಂಟರ್ನಲ್ಲಿಗೆ ಪುನಃ ರೆಡಿ ನಾನು. ಈಗ ನಾನು ಪುನಃ ಥರ್ಡ್ ಇಂಟರ್ನಲ್ ಕೊಟ್ಟರೆ 50 ಮಾರ್ಕ್ಸ್ ತೆಗಿಬೋದು. ಅಫ್ಕೋರ್ಸ್ ನಂಗೆ 48 ಬಂದಿದ್ದು ಬೇಸಾಗುತ್ತೆ. ಇನ್ನು ಮಾಡಿಲ್ಲ, ಒಂದು ಮಾಡಲ್ 2 ನಾನು ಮಾಡ್ತೀನಿ, ಸೇಮ್ ಇದೇ ಟೈಪು. ಕಾವ್ಯನ ಜೊತೆ ಡಿಸ್ಕಷನ್ ಮತ್ತು ಎಕ್ಸ್ಪ್ಲನೇಷನ್ ಅದು ಸಹ ಉಂಟು, ಅದೆಲ್ಲ ಅಂತ ಅಂದ್ಕೊಳ್ಬೇಡಿ, ಅದು ಮಾಡುವ. ಬಟ್ ಈಗ ಸದ್ಯಕ್ಕೆ ನಾನು ಇದು ಮಾಡ್ತಿದ್ದೀನಿ. ಸೊ ನಾನು ಫಸ್ಟ್ ಒಂದು ಫುಡ್ ತಿಂದು ಬರ್ತೀನಿ. ಇಟ್ಸ್ 10:15 AM. ಇಟ್ಸ್ 10:15 AM, July 6, 2022. ಮಾಡುವ. ಮಾಡಿಲ್ 1 ಒಮ್ಮೆ ರಿವಿಷನ್ ಮಾಡುವ. ಇದಿಷ್ಟು ಮಾಡುವ ಆಯಿತಾ, ಬ್ರೇಕ್ ಆಗಿ ಬಂದಮೇಲೆ. ನಂತರ ಕಾವ್ಯನ ಜೊತೆ ನಾನು ಇದರ ಎಕ್ಸ್ಟ್ರಾ ಕ್ವಶನ್ ಮತ್ತು ಟೇಕ್ ಇಟ್ ಈಸಿ ಇಂಜಿನಿಯರ್ಸ್ ಇದು ನಮ್ಮ ಕಾಲೇಜಿದು. ಓಕೆ, ಟೇಕ್ ಇಟ್ ಈಸಿ ಇಂಜಿನಿಯರ್ಸ್ ಅವ್ರು ಕೊಟ್ಟ ಎಲ್ಲ ಈ ಕ್ವಶನ್ಸನ್ನು ಮಾಡ್ತೀನಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು. ಸೊ until then, this is Shivatmaj signing off. Until we meet again. Yeah, we will meet again soon.